ನಮಸ್ಕಾರ ವೀಕ್ಷಕರೇ, JBM ಟಿವಿಗೆ ಸ್ವಾಗತ. ನಾನು ವೀರೇಶ್ ಬಳಗೀರ್. ನಿನ್ನೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ರಾಟಿ ಫಾರ್ಮ್ ಹೌಸಲ್ಲಿ ಲೋಕಸಭಾ ಚುನಾವಣಾ ಪ್ರಚಾರ ಹಾಗೂ ಸ್ವಾಭಿಮಾನಿ ಕಾರ್ಯಕರ್ತರ ಸಮಾವೇಶವನ್ನು ಸ್ಥಳೀಯ ಶಾಸಕ ಹಾಗೂ ಸರ್ಕಾರದ ಮುಖ್ಯ ಸಚೇತಕರಾದ ಅಶೋಕ್ ಪಟ್ಟಣ್ ಇವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಚಂದ್ರರಾಜ್ ಹಟ್ಟಿಹೊಳಿ ಹಾಗೂ ಕಾಂಗ್ರೆಸ್ ಪಕ್ಷದ ಅಧಿಕೃತ ಬೆಳಗಾವಿ ಲೋಕಸಭಾ ಅಭ್ಯರ್ಥಿಯಾದಂಥ ಮೃಣಾಲ್ ಹೆಬ್ಬಾಳ್ಕರ್ ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮದುದ್ದಕ್ಕೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜಗದೀಶ್ ಶೆಟ್ಟರ್ ವಿರುದ್ಧ ಹರಿಹಾಯ್ದು ಕಾಂಗ್ರೆಸ್ ಪಕ್ಷ ಅವರನ್ನು ಗೌರವಯುತವಾಗಿ ನೋಡಿಕೊಂಡು ಅವರು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಿಂದ ಪರಾಜಿತಗೊಂಡರೂ ಕೂಡ ಅವರನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ನೇಮಕ ಮಾಡಿ ಎಲ್ಲ ರೀತಿಯ ಗೌರವಗಳನ್ನು ಸಲ್ಲಿಸಿದರು. ಮತ್ತೆ ಕೋಮವಾದಿ BJP ಜೊತೆ ಕೈ ಜೋಡಿಸಿ ಬೆಳಗಾವಿ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಬಂದಿದ್ದಾರೆ. ಅವರಿಗೆ ಬೆಳಗಾವಿ ಕ್ಷೇತ್ರದಲ್ಲಿ ಸ್ಪರ್ಧಿಸಲು ಯಾವ ನೈತಿಕತೆ ಇದೆ ಎಂದು ಪ್ರಶ್ನಿಸಿದರು. ಇದೇ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಮಾತನಾಡಿ, ನಾವು ಎರಡೂ ಕ್ಷೇತ್ರಗಳನ್ನು ಗೆಲ್ತೇವೆ, ಅಲೆ ಈ ಬಾರಿ ಅಲೆ ಒಂದು ಕಾಂಗ್ರೆಸ್ ಪರವಾಗಿದೆ ಅಂತ ಮಾತನಾಡಿದರು. ತದನಂತರ ಮಾತನಾಡಿದ ಸ್ಥಳೀಯ ಶಾಸಕ ಅಶೋಕ್ ಪಟ್ಟಣ್, ನಮ್ಮ ಗ್ಯಾರಂಟಿಗಳೇ ನಮ್ಮ ಶಕ್ತಿ. ಸಿದ್ದರಾಮಯ್ಯನವರು ನುಡಿದಂತೆ ನಡೆದ ಸರ್ಕಾರದಲ್ಲಿ ಎಲ್ಲ ಜನರಿಗೆ ಕೊಟ್ಟಂಥ ಭರವಸೆಗಳನ್ನು ಈಡೇರಿಸಿದ್ದಾರೆ. ಆದ್ದರಿಂದ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತದಾರರು ಮತವನ್ನು ಹಾಕ್ತಾರೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ನಾಯಕರುಗಳಾದ KPCC ಸದಸ್ಯರಾದ ಸುರೇಶ್ ಫತ್ತೇಪುರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ BG ರಂಗನಗೌಡರ, ನಗರ ಅಧ್ಯಕ್ಷರಾದ ಸಿದ್ಲಿಂಗಪ್ಪನವರ್ ಹಾಗೂ ಇನ್ನೂ 10 ಹಲವು ಮುಖಂಡರು ಹಾಜರಿದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಬನ್ನಿ ನೋಡೋಣ. ಪರಿಚಾರಕವಾಗಿ ವೇದಿಕೆ ಮೇಲಿರುವ ಆತ್ಮೀಯರು, ಈ ಭಾಗದ ಶಾಸಕರು ಹಿರಿಯರಾದ ಅಶೋಕ್ ಪಟ್ಟಣ್ ಅವರೇ, ಇನ್ನೂರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನಮ್ಮ ಪಕ್ಷದ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಅವರೇ, ಇನ್ನೋರ್ವ ಬ್ಲಾಕ್ ಅಧ್ಯಕ್ಷರಾದ ರಾಯಪ್ಪ ಕತ್ತಿ ಅವರೇ, ಇನ್ನೋರ್ವ ಬ್ಲಾಕ್ ಅಧ್ಯಕ್ಷರಾದ ರಂಗನಗೌಡ ಅವರೇ, ವೇದಿಕೆ ಮೇಲಿದ್ದ ಎಲ್ಲ ಘಟಕಗಳ ಅಧ್ಯಕ್ಷರು, ಸದಸ್ಯರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಇಲ್ಲಿದ್ದಂಥ ಎಲ್ಲರ ಆತ್ಮೀಯ ಪಕ್ಷದ ಕಾರ್ಯಕರ್ತರೇ, ಅಭಿಮಾನಿಗಳೇ ಮತ್ತು ಮಾಧ್ಯಮದ ಮಿತ್ರರೇ, ಬರುವಂತ ಮೇ 7ಕ್ಕೆ ಬೆಳಗಾವಿಯ ಲೋಕಸಭಾ ಚುನಾವಣೆಯ ನಮ್ಮ ಪಕ್ಷದ ಅಭ್ಯರ್ಥಿಯಾದ ಮೃಣಾಲ್ ಅವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ನಿಮ್ಮ ಸ್ಥಳೀಯ ಶಾಸಕ ನೇತೃತ್ವದಲ್ಲಿ ಇವತ್ತು ಸಮಾವೇಶ ಮಾಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿರುವಂತೆ ಅವರನ್ನ ನಮ್ಮ ಪಕ್ಷ ಬೆಳಗಾವಿ ಲೋಕಸಭೆಯ ಅಭ್ಯರ್ಥಿನ ಘೋಷಣೆ ಮಾಡಿದೆ. ಈಗಾಗಲೇ 8 ವಿಧಾನಸಭೆ ವ್ಯಾಪ್ತಿಯಲ್ಲಿ 7 ಮುಗಿಸಿ ಇದು ಕೊನೆಯದಾಗಿ ರಾಮದುರ್ಗದಲ್ಲಿ ಸಮಾವೇಶ ಮಾಡ್ತಾ ಇದ್ದೀವಿ. ಈ ಸಮಾವೇಶ ನಂತರ ಹೆಚ್ಚು ಜವಾಬ್ದಾರಿ ನಿಮ್ಮ ಮೇಲಿದೆ. ಈ ಲೋಕಸಭೆ ಚುನಾವಣೆ ಅಂದ್ರೆ ಕಾರ್ಯಕರ್ತರ ಚುನಾವಣೆ. ಪ್ರತಿ ಗ್ರಾಮಕ್ಕೆ ಅಭ್ಯರ್ಥಿ ಆಗ್ಲಿ ನಾವಾಗ್ಲಿ ಬರ್ಲಿಕ್ಕೆ ಅಸಾಧ್ಯ. ಈ ಚುನಾವಣೆ ನಮ್ಮ ಪಕ್ಷದ ಅಭಿವೃದ್ಧಿ ಮೇಲೆ, ವಿಶೇಷವಾಗಿ ಸಿದ್ದರಾಮಯ್ಯರ 5 ಗ್ಯಾರಂಟಿ ಮೇಲೆ ಚುನಾವಣೆ ಮಾಡಬೇಕಾಗಿದೆ. ಜೊತೆಗೆ ಹಿಂದೆ 50 ವರ್ಷಗಳಲ್ಲಿ ಈ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಕೆಲಸ ಮಾಡಿದೆ ಅದರ ಆಧಾರದ ಮೇಲೆ ಮತಗಳನ್ನು ಕೇಳಬೇಕಾಗಿದೆ. ವಿಶೇಷವಾಗಿ 13ರಲ್ಲಿ ಸಿದ್ದರಾಮಯ್ಯ ಕಾಲದ ಅಭಿವೃದ್ಧಿ ಪರವಾಗಿ ಮಾಡುವಂತ ಪ್ರಯತ್ನ ಮಾಡಿದ ರಾಜ್ಯದಲ್ಲಿ, ಅದರ ವಿಶೇಷವಾಗಿ ರಾಮದುರ್ಗದಲ್ಲಿ ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ ಸುಮಾರು 50,000 ಎಕರೆ ಇರಬೇಕಾದ ಒಂದು ದೊಡ್ಡ ನೀರಾವರಿ ಯೋಜನೆಯನ್ನ ನಾವು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಚಾಲನೆ ಕೊಟ್ಟಿದ್ವಿ. ಈಗ ಹೆಚ್ಚು ಕಮ್ಮಿ ಮುಕ್ತಾಯ ಹಂತದಲ್ಲಿ ಇದೆ. ಅದನ್ನ ಕೇಳಬೇಕಾಗಿದೆ. ವರ್ಷ ಸವದತ್ತಿಯಿಂದ ಕುಡಿ ನೀರು ಯೋಜನೆಯನ್ನ ತಂದಿರಬಹುದು. ಬಹಳ ದೊಡ್ಡ ಅಶೋಕ್ ಅವರ ಸಾಧನೆ.
ಅದನ್ನ ಈ ಚುನಾವಣೆಯಲ್ಲಿ ಹೇಳಬೇಕಾಗಿದೆ. ನಿರಂತರವಾಗಿ ನವಿಲ್ಕೆರೆ ಡ್ಯಾಮ್ನಿಂದ ಕುಡಿ ನೀರನ್ನ ರಾಮದುರ್ಗಕ್ಕೆ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು. ಮತ್ತು ಪದೇ ಪದೇ ನಮ್ಮ ಮುಳೂರು ಘಾಟ್ ಸದಾ ಸುದ್ದಿಯಲ್ಲಿ ಇರ್ತಾ ಇತ್ತು. ಅದನ್ನು 2 ಹಂತದ ರಸ್ತೆಗಳನ್ನು ಮಾಡಲಿಕ್ಕೆ ಅವ್ರ ಪ್ರಯತ್ನ ಕೂಡ ಬಹಳ ಇದೆ. ಒಳ್ಳೆ ರಸ್ತೆಗಳನ್ನು ಮಾಡಿದ್ದಾರೆ. HK ಪಾಟೀಲ್ ಅವ್ರ ಡಿಪಾರ್ಟ್ಮೆಂಟ್ ಇಂದ ಕೃಷಿ ಹೊಂಡ ಕಾರ್ಯಕ್ರಮ, ಬಹುಶಃ ನಿಮ್ಗೆ ಎಲ್ಲರ ಹೊಲದಲ್ಲಿ ಕೃಷಿ ಹೊಂಡ ನೀವೊಂದು ಮಾಡಿದ್ರಿ, ಮಳೆ ನೀರ ಸಂಗ್ರಹಣೆ ಮಾಡಲಿಕ್ಕೆ. ಕೆರೆ ತುಂಬುವಂತ ಯೋಜನೆ ಇರಬಹುದು. ಹಲವಾರು 13 ಹೇಳ್ತಾರೆ ಇದು ಸಿದ್ದರಾಮಯ್ಯ ಕಾಲದಲ್ಲಿ ನಮ್ಮ ಸರ್ಕಾರ ಬಂದಾಗ ಯಾವ ರೀತಿ ಕೆಲಸ ಮಾಡಿದ್ರು, ಯಾವ ರೀತಿ ನಮ್ಮ ಕಾರ್ಯಕ್ರಮ ಸ್ಥಗಿತಗೊಂಡಿತ್ತು. ಯಾವುದೇ ಒಂದು ಕಾರ್ಯಕ್ರಮ ಮಾಡಲ್ಲ. ಬಹುಶಃ ಗ್ರಾಮ ಪಂಚಾಯತಿ ಮೆಂಬರ್ ಗೊತ್ತಿದೆ, ಒಂದೇ ಒಂದು ಮಣಿಯನ್ನ 4 ವರ್ಷಗಳಲ್ಲಿ ಕೊಡ್ಲಿಕ್ಕಾಗಿಲ್ಲ. ಬಹುಶಃ ನಿಮ್ಗೆಲ್ಲ ಗೊತ್ತಿದೆ, ಗ್ರಾಮ ಪಂಚಾಯತಿ ಮೆಂಬರ್ ಒಂದೇ ಒಂದು ಮಣಿ ಕೊಡ್ಲಿಕ್ಕಾಗಿಲ್ಲ ಅವ್ರಿಗೆ. ಅದೇ ಸಿದ್ದರಾಮಯ್ಯ ಹಿಂದಿನ 5 ವರ್ಷಗಳಲ್ಲಿ 5 ಲಕ್ಷ ಮನೆಗಳನ್ನ ಕೊಡುವಂತ ಪ್ರಯತ್ನ ಮಾಡಿ ಈ ಸಾರಿ 3 ಲಕ್ಷ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. 3 ಲಕ್ಷ ಮನೆಗಳನ್ನ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಸುಮಾರು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಪಕ್ಷ ಯಾವಾಗಲೂ ರೈತರ ಪರವಾಗಿರುವಂತ ಪಕ್ಷ, ಬಡವರ ಪರವಾಗಿರುವಂತ ಪಕ್ಷ, ಕಾರ್ಮಿಕರ ಪರವಾಗಿರುವಂತ ಪಕ್ಷ, ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಪಕ್ಷ. ಹಿಂದೆ ಸುಮಾರು ಬಿಜೆಪಿ ಸರ್ಕಾರದಲ್ಲಿ ಬಸ್ಸಿನ ಕೊರತೆ ಬಹಳ ಇತ್ತು. ಈಗ ಬಂದ ಮೇಲೆ ಸುಮಾರು ಎಷ್ಟು ಬಸ್ ಖರೀದಿ ಮಾಡಿದ್ವಿ ನಾವು. ಸುಮಾರು 3,000 ಬಸ್, 4,000 ಬಸ್ ಅನ್ನ ಖರೀದಿ ಮಾಡಿದ್ವಿ ನಾವು. ಈಗಾಗಲೇ ಬರ್ತಾ ಇದೆ. ಅದು ನಿಂಬು ಡಿಪೋ ಕೂಡ ಒಂದು 10 ಹೊಸ ಬಸ್ ಬಂದಿದೆ ಈಗಾಗಲೇ. ಅದಾದ್ಮೇಲೆ ಮತ್ತೆ 3,000 ಹೊಸ ಬಸ್ಗಳನ್ನ ತೆಗೆದುಕೊಳ್ಳುವಂತ ನಿರ್ಧಾರ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಸುಮಾರು 10,000 ಹೊಸ ಕಂಡಕ್ಟರ್ ಡ್ರೈವರ್ಗಳನ್ನ ನಿಯುಕ್ತಿ ಮಾಡುವಂತ ಆದೇಶ ಈಗಾಗಲೇ ಸಾರಿಗೆ ಇಲಾಖೆ ಮಾಡಿದ. 10,000 ಹೊಸ ಸಿಬ್ಬಂದಿಯನ್ನ ನಾವು ನೇಮಕ ಮಾಡ್ತಾ ಇದ್ದೀವಿ. ಇಂದು ಹಲವಾರು ಕಾರ್ಯಕ್ರಮವನ್ನ ನಮ್ಮ ಸರ್ಕಾರ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಮತಗಳನ್ನು ಕೇಳಬೇಕಾಗಿದೆ. ವಿಶೇಷವಾಗಿ ಗ್ಯಾರಂಟಿ ಬಹಳ ದೊಡ್ಡ, ಈ ದೇಶದ ಯಾವುದೇ ರಾಜಕೀಯ ಪಕ್ಷ ಇಷ್ಟು ದೊಡ್ಡ ಅಮೌಂಟ್ ಕೊಟ್ಟರು ಇದೇ ಇತಿಹಾಸ. 60,000 ಕೋಟಿಯನ್ನ ಪ್ರತಿ ವರ್ಷ ಖರ್ಚು ಮಾಡ್ತಾ ಇದ್ದೀವಿ. 60,000 ಕೋಟಿ ಇದು ನೇರವಾಗಿ ಮಹಿಳೆಯರಿಗೆ ಹೋಗ್ತಾ ಇದೆ. ಇದು ಕೊಡುವಂತ ಉದ್ದೇಶ ಮಹಿಳೆಯರು ಸಬಲೀಕರಣ ಆಗಬೇಕು, ಆರ್ಥಿಕವಾಗಿ ಪ್ರಗತಿ ಹೊಂದಬೇಕು ಅನ್ನೋ ಸಿದ್ದರಾಮಯ್ಯ ಸರ್ಕಾರದ ಚಿಂತನೆ ಆಗಿದೆ. ಸುಮ್ಮನೆ ಕೊಡ್ತಾ ಇಲ್ಲ ನಾವು. ಬಿಜೆಪಿ ಟೀಕೆ ಮಾಡುವಂಗೆ ಸುಮ್ಮನೆ ಕೊಡ್ತಾ ಇಲ್ಲ. ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸಕ್ಕಿರ್ಬೋದು, ಅಥವಾ ಮನೆ ಕಟ್ಟಲಿಕ್ಕೆ ಅದನ್ನ ವಿನಿಯೋಗ ಮಾಡ್ಬೋದು, ಅಥವಾ ಸಾಲ ಇದ್ರೆ ತೀರಿಸಲಿಕ್ಕೆ ಗ್ಯಾರಂಟಿ ಮೂಲಕ ನಿಮ್ಮ ಹಣವನ್ನ ಉಳಿತಾಯದ ಮೂಲಕ ಮಾಡಂತ ಇದು ಕೊಡುವಂತ ಉದ್ದೇಶ ಆಗಿದೆ ನಮ್ಮ ಸರ್ಕಾರ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ನೀವು ಕಾಂಗ್ರೆಸ್ಸಿನ ಹಸ್ತದ ಗುರುತಿಗೆ ಮತ ಕೊಡಬೇಕಾಗಿದೆ. ವಿಶೇಷವಾಗಿ ಕೂಡ ಬಹಳ ಯುವಕರು, ಅವರಿಗೆ ನಾವು ಶಕ್ತಿ ತುಂಬೋಣ. ನಮ್ಮ ಪಕ್ಷದ ಮತ್ತೊಬ್ಬ ಮುಖಂಡ ಈ ಜಿಲ್ಲೆಯಲ್ಲಿ ಉದನ್ಮುಖ ಆಗ್ತಾರ. ಅವ್ರಿಗೆ ಬಹಳಷ್ಟು ಭವಿಷ್ಯ ಇದೆ. ಅವ್ರಿಗೆಲ್ಲ ನಾವು ಕೂಡಿ ಆಶೀರ್ವಾದ ಮಾಡುವ ಮೂಲಕ ಚಿಕ್ಕೋಡಿ ಮತ್ತು ಬೆಳಗಾವಿಯಲ್ಲಿ ಕಾಂಗ್ರೆಸ್ಸಿನ ಬಾವುಟ ಆರಿಸೋಣ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೇವೆ. ನಾವು ಬಹಳ ದಿನಗಳ ಹಿಂದೆ ನಾವು ಬೆಳಗಾವಿಯಲ್ಲಿ ಕಾಂಗ್ರೆಸ್ಸಿನ ಸಂಸ್ಥೆ ನೋಡಿಲ್ಲ. ನಾವು ಚಿಕ್ಕೋಡಿಯಲ್ಲಿ ಒಂದ್ಸಾರಿ ಪ್ರಕಾಶ್ ಹುಕ್ಕೇರಿ ನಾವು ಗೆಲ್ಲಿಸಿದ್ವಿ. ನಾವು ಒಂದ್ಸಾರಿ, ಈ ಸಾರಿ ಖಂಡಿತವಾಗಿ ಅವಕಾಶ ಇದೆ. ಈ ಎಲ್ಲ ನಾವು ಎರಡು ಗೆಲ್ಲಬೇಕಾದ್ರೆ ಮತ್ತು ರಾಜ್ಯದಲ್ಲಿ ಬಹಳಷ್ಟು ನಾವು ಸಂಸ್ಥೆಗಳನ್ನ ಕಾಂಗ್ರೆಸ್ ಪಕ್ಷದ ಪರ ಗೆಲ್ಲಬೇಕಾದ್ರೆ ಸುಳ್ಳನ್ನ ಪ್ರತಿ ಚುನಾವಣೆ ಬಂದಾಗ ಏನಾದ್ರು ಒಂದು ಹೊಸದ್ ಮಾಡೇ ಮಾಡ್ತಾರೆ. ಇನ್ನೂ ಅವ್ರದ್ದು ಏನು ಮಾಡ್ತಾರೆ ಗೊತ್ತಿಲ್ಲ, ಮಾಡೇ ಮಾಡ್ತಾರೆ. ಮೊದಲನೇ ಸಾರಿ ಬಂದ್ರು 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು, ಎಲ್ಲರನ್ನು ದಿಶಾ ಕೊಡೋಣ ಅಂತ ಪ್ರಯತ್ನ ಆಯ್ತು. ಎರಡನೇ ಚುನಾವಣೆ ಸರ್ಜಿಕಲ್ ಸ್ಟ್ರೈಕ್ ಅಂತ ಬಂದ್ರು. ಇನ್ನು ಮೂರನೇದು ಏನಾದ ಗಿಳಿಗತೆ ಬಸ್ ಸ್ಟ್ಯಾಂಡ್ ಮುಂದ ಗಿಳಿ ಪಾಕೆಟ್ ತೆಗಿಬೇಕಿಲ್ಲ. ಅದು ತೆಗದೇನು ಹೊರಗೆ ಇಟ್ಟಾಗ ಅದು ಏನ ಬಿಜೆಪಿ ಹೊರಗೆ ಹಾಕ್ತಾರೆ ಗೊತ್ತಿಲ್ಲ. ಅದಕ್ಕೆ ಹುಷಾರಿರ್ಬೇಕು. ನಾವು ತಂದೆ ತರ್ತಾರೆ, ಏನಾರು ಒಂದು ತಂದೆ ತರ್ತಾರ ಅವರು. ಬೇಕಾದ್ರೆ ಪಾಕಿಸ್ತಾನ ಮ್ಯಾಗ ವಾರ ಮಾಡ್ದಂತ ಸುಳ್ಳು ಹೇಳ್ತಾರ, ಇನ್ನೊಂದು ಕಡೆ ಎಲ್ಲಿ ಹೋದಂತ ಹೇಳ್ತಾರೆ, ಏನಾರು ಮಾಡ್ತಾರೆ. ಯಾಕಂದ್ರೆ ಅವ್ರ ಅಭಿವೃದ್ಧಿ ಪರ ಹೇಳಿಕ್ಕೆ ಏನಿಲ್ಲ ಅವ್ರ ಕಡೆ ಹೇಳಿ. ಬಿಜೆಪಿ ಅವರು
ಮೋದಿ ಅವರಿಂದ ರಾಮದುರ್ಗ ತಾಲೂಕಿಗೆ ಏನಾರು ಒಂದಾಗಿದ್ದು ಒಂದೇ ಒಂದು ಹೇಳಿ ಹಂಗಾರೆ ಏನಾರು ಒಂದು ಹೇಳಿ ಯಾರೇ ಹೇಳ್ತಾರೆ ಯಾರ ಮಾಡೇ ಎಲ್ಲ ಸಾಧ್ಯ ಇಲ್ಲ ಹೇಳಲಿಕ್ಕೆ ಯಾವುದು ಕಾರ್ಯಕರ್ತರು ಹಾಗೂ ಒಂದು ಮುಖಂಡರ ಈ ಸಭೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತ ಈ ಭಾಗದ ಜನಪ್ರಿಯ ಶಾಸಕರು ಸರ್ಕಾರದ ಮುಖ್ಯ ಸಚೇತಕರು ಆಗಿರುವಂತ ಅಶೋಕಣ್ಣ ಪಟ್ಟಣ ಅವರೇ, ಈಗ ತಾನೇ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಬೆಂಗಳೂರಿಗೆ ತೆರಳಿದಂತ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸತೀಶಣ್ಣ ಜಾರಕಿಹೊಳಿ ಅವರೇ, ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಭಿವೃದ್ಧಿ ಸಚಿವರು ಸಹೋದರಿ ಶಾಸಕಿ ಲಕ್ಷ್ಮೀತಾ ಹೆಬ್ಬಾಳ್ಕರ್ ಅವರೇ, ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದಂತ ಮೃಣಾಲ್ ಹೆಬ್ಬಾಳ್ಕರ್ ಅವರೇ, ಎಲ್ಲ ಬ್ಲಾಕ್ ಅಧ್ಯಕ್ಷರೇ, ಮುಂಚೂಣಿ ಘಟಕದ ಅಧ್ಯಕ್ಷರೇ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರೇ, ಹಾಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರೇ, ಬಂದಿರತಕ್ಕಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಸದಸ್ಯರೇ, ಎಲ್ಲ ಪದಾಧಿಕಾರಿಗಳೇ, ಅಣ್ಣ ತಮ್ಮಂದಿರೇ, ತಾಯಂದಿರೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ಈಗಾಗಲೇ ಕಳೆದು 15-20 ದಿವಸದಿಂದ ನಾವು ಸಕ್ರಿಯವಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಿನ್ನೆ ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ನಾವು ಚುನಾವಣೆ ಪ್ರಚಾರವನ್ನು ಕೈಗೊಂಡಾಗ ಅಲ್ಲಿಯ ಶಾಸಕರಾದಂತಹ ವಿಶ್ವಾಸ್ ವೈದ್ಯ ಅವರ ನೇತೃತ್ವದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಅಭೂತಪೂರ್ವವಾದಂತಹ ಬೆಂಬಲ ವ್ಯಕ್ತವಾಯಿತು. ನಾವು ಹೋದಂತ ಪ್ರತಿಯೊಂದು ಗ್ರಾಮದಲ್ಲಿ ಜನರು ಮುಂದೆ ಬಂದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನೀಡಿದಂತ ಗ್ಯಾರಂಟಿಗಳನ್ನ ಶ್ಲಾಘಿಸಿ ನಾವೆಲ್ಲರಿಗೆ ತುಂಬಾ ಅನುಕೂಲ ಆಗಿದೆ, ಬರುವಂತ ದಿನದಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಬೆಂಬಲಿಸ್ತೀವಿ ಅಂತ ಅವರೆಲ್ಲ ನಮಗೆ ವಚನ ನೀಡಿದ್ರು. ಇವತ್ತು ನಾವು ರಾಮದುರ್ಗದಲ್ಲಿದ್ದೀವಿ. ಬಂಧುಗಳೇ, ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಹೇಳಿದಂಗೆ ಇದು ಕಾರ್ಯಕರ್ತರು ಹಾಗೂ ಮುಖಂಡರು ಜವಾಬ್ದಾರಿಯಿಂದ ಮಾಡಿಕೊಡುವಂತ ಚುನಾವಣೆ. ಮತಕ್ಷೇತ್ರ ದೊಡ್ಡದಿರೋದ್ರಿಂದ ಪ್ರತಿಯೊಂದು ಗ್ರಾಮ ಇರ್ಬೋದು, ಹೋಬಳಿ ಮಟ್ಟದಲ್ಲಿ ನಮಗೆ ಬರ್ಲಿಕ್ಕೆ ಆಗುದಿಲ್ಲ. ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದೊಂದು ಕಾರ್ಯಕ್ರಮವನ್ನ ಆಯಾ ಕ್ಷೇತ್ರದ ಶಾಸಕರ ನೇತೃತ್ವದಲ್ಲಿ ಅಭ್ಯರ್ಥಿಯನ್ನು ಕರ್ಕೊಂಡು ಮಾಡ್ಬೇಕಂತ ಒಂದು ಕ್ರಿಯಾ ಯೋಜನೆಯನ್ನು ನಾವು ಹಾಕೊಂಡಿದ್ದೇವೆ. ಈಗಾಗಲೇ ಬಿಜೆಪಿ ಪಕ್ಷದಲ್ಲಿ ಅನೇಕ ಗೊಂದಲಗಳಿದೆ. ಅವರ ಪಕ್ಷದ ಅಭ್ಯರ್ಥಿ ಬಗ್ಗೆ ಅವರೇ ಅನೇಕರು ಬಿಜೆಪಿ ನಾಯಕರು ಅಪಸ್ವರ ಎತ್ತಾ ಇದ್ದಾರೆ, ಫೇಸ್ಬುಕ್ ನಲ್ಲಿ ಬರ್ಕೊಳಕತ್ತಾರ, ಪ್ರೆಸ್ ಮೀಟ್ ಮಾಡಿ ಹೇಳಕತ್ತಾರ, ಕಾರ್ಯಕರ್ತರು ಅವರ ಪ್ರಚಾರಕ್ಕೆ ಹೋಗ್ತಾ ಇಲ್ಲ. ಇಂಥ ಒಂದು ಸುಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ದಂಗೆ ಎಲ್ಲ ನಮ್ಮ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ನಾವೆಲ್ಲ ಒಗ್ಗಟ್ಟಾಗಿ ಅಶೋಕಣ್ಣ ಪಟ್ಟಣ ಅವರ ನೇತೃತ್ವದಲ್ಲಿ ನಮ್ಮ ರಾಮದುರ್ಗ ಮತಕ್ಷೇತ್ರದಿಂದ 25,000-30,000 ಲೀಡನ್ನ ನಮ್ಮ ಅಭ್ಯರ್ಥಿಗೆ ಕೊಡಬೇಕಂತ ತಮ್ಮನ್ನು ಈ ವೇದಿಕೆಯಿಂದ ಕಳಕಳಿಯಿಂದ ಕೇಳ್ಕೊತೇನೆ. ಬಂಧುಗಳೇ, 2019 ಚುನಾವಣೆಯನ್ನ ನಾವು ಸೋತ್ವಿ. ತದನಂತರ ಬಂದಂತ ಉಪಚುನಾವಣೆ ಸತೀಶ್ ಜಾರಕಿಹೊಳಿ ಅವರು ಅಭ್ಯರ್ಥಿ ಆದಾಗ ಅತ್ಯಂತ ಅಲ್ಪ ಮತದಲ್ಲಿ ನಾವು ನಮ್ಮ ಲೋಕಸಭಾ ಚುನಾವಣೆಯನ್ನು ಸೋತ್ವಿ. ಆದ್ರೆ ಆಗಿನ ಪರಿಸ್ಥಿತಿಗೆ ಈಗಿನ ಪರಿಸ್ಥಿತಿಗೆ ತುಂಬಾ ವ್ಯತ್ಯಾಸ ಇದೆ. ಈಗ 8 ಮತಕ್ಷೇತ್ರದಲ್ಲಿ ನಮಗೆ 5 ಜನ MLA ಅದಾರ, ಕಾಂಗ್ರೆಸ್ MLA, 3 ಜನ ಬಿಜೆಪಿ MLA ಅದಾರ. 5 ಜನ ನಮ್ಮ ಕಾಂಗ್ರೆಸ್ MLAಗಳು ತಮ್ಮ ಕ್ಷೇತ್ರದಲ್ಲಿ ಅಭ್ಯರ್ಥಿ ಪರವಾಗಿ ಅತ್ಯಂತ ಕ್ರಿಯಾಶೀಲರಾಗಿ ಕೆಲಸ ಮಾಡಕತ್ತಾರ. ಪ್ರತಿಯೊಂದು ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗೆ ಅತಿ ಹೆಚ್ಚಿನ ಬೆಂಬಲ ಸಿಗುವ ಮೂಲಕ ನಾವೆಲ್ಲರೂ ಒಳ್ಳೆಯ ಅಂತರದಿಂದ ಈ ಚುನಾವಣೆಯನ್ನು ಗೆಲ್ತೀವಂತ ನಮಗನ್ಸುತ್ತೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ವಿಶೇಷವಾಗಿ ನಾನು 3 ಸಾರಿ ಬೆಳಗಾವಿಗೆ ಬರ್ತೀನಿ ಅಂತ ನಮಗೆ ಮಾತು ಕೊಟ್ಟಿದ್ದಾರೆ. ಅದಕ್ಕೆ
ಡಿ.ಕೆ. ಶಿವಕುಮಾರ್ ಸಾಹೇಬರು ಕೂಡ ವಿಶೇಷವಾಗಿ ನಾನು ಬೆಳಗಾವಿ ಹಾಗೂ ಚಿಕ್ಕೋಡಿ ಪಾರ್ಲಿಮೆಂಟ್ಗೆ ಬಂದು ಅಭ್ಯರ್ಥಿಗಳ ಪ್ರಚಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಜಿಲ್ಲಾ ಮುಖಂಡರು ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ಅಭ್ಯರ್ಥಿಯ ಒಂದು ಕ್ಯಾಂಡಿಡೇಚರ್ ಅಂದ್ರೆ ಅವರಿಗೆ ಟಿಕೆಟ್ ಸಿಗಬೇಕಾದ್ರೆ ನಾವು ಯಾರು ಲಾಬಿ ಮಾಡಿಲ್ಲ. ನಮ್ಗೆ ಟಿಕೆಟ್ ಬೇಕಂತ ನಾವು ಪಟ್ಟು ಹಿಡಿದು ಕೂತ್ಕೊಂಡಿರಲಿಲ್ಲ. ಎಲ್ಲ ಜಿಲ್ಲಾ ಮುಖಂಡರು ಅಶೋಕಣ್ಣ ಪಟ್ಟಣ ಅವರ ನೇತೃತ್ವದಲ್ಲಿ ಅವರ ನೇತೃತ್ವ ವಹಿಸಿಕೊಂಡು ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ಮೃಣಾಲ್ ಹೆಬ್ಬಾಳ್ಕರ್ಗೆ ಟಿಕೆಟ್ ಕೊಟ್ರೆ ನಾವೆಲ್ಲರೂ ಕೂಡ್ಕೊಂಡು ಆರಿಸ್ಕೊಂಡು ಬರ್ತೇವಂತ ಹೇಳಿದಾಗ ಮೃಣಾಲ್ ಹೆಬ್ಬಾಳ್ಕರ್ಗೆ ಟಿಕೆಟ್ ಸಿಗತ್ತೆ. ಆ ಮೀಟಿಂಗ್ನಾಗ ನಾನು ಇದ್ನಿ, ಎಲ್ಲ ಜಿಲ್ಲಾ ಮುಖಂಡರಿದ್ರು. ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಮೀಟಿಂಗ್ ತಗೊಂಡಾಗ ಲಕ್ಷ್ಮಣ್ ಸವದಿ ಸಾಹೇಬರು, ಅಶೋಕಣ್ಣ ಪಟ್ಟಣ ಅವರು ನೇತೃತ್ವ ವಹಿಸಿಕೊಂಡ ಆ ಕಡೆ ಪ್ರಿಯಾಂಕಾ ಜಾರಕಿಹೊಳಿ ಕೊಡೋಣ, ಈ ಕಡೆ ಮೃಣಾಲ್ ಹೆಬ್ಬಾಳ್ಕರ್ ಕೊಡೋಣ ಅಂತ ಒಂದು ಒಕ್ಕೂರ್ಲಿಂದ ಮಾಂತೇಶ್ ಕೌಜಲ್ಗಿ ಅವರು, ಗಣೇಶ್ ಹುಕ್ಕೇರಿ ಅವರು ಎಲ್ಲರೂ ಅದಕ್ಕೆ ಧ್ವನಿಗೂಡಿಸಿದ್ದಕ್ಕೆ ಇವತ್ತು ಎರಡು ಯುವ ಪ್ರತಿಭೆಗಳಿಗೆ, ಆ ಕಡೆ ಪ್ರಿಯಾಂಕಾ ಜಾರಕಿಹೊಳಿ, ಈ ಕಡೆ ಮೃಣಾಲ್ ಹೆಬ್ಬಾಳ್ಕರ್ಗೆ ನಮ್ಮ ಕೇಂದ್ರದ ನಾಯಕರು, ರಾಜ್ಯದ ನಾಯಕರು ಇವತ್ತು ಟಿಕೆಟ್ ಕೊಟ್ಟಿದ್ದಾರೆ. ಯಾಕಪ್ಪ ಅಂತಂದ್ರೆ ಯುವಕರು ನಮ್ಮ ದೇಶದ ಆಸ್ತಿ ಆಗ್ಬೇಕಂತ ಇವತ್ತು ನಮ್ಮ ನಾಯಕರೆಲ್ಲ ಚಿಂತನೆ ಮಾಡ್ತಾ ಇದ್ದಾರೆ. ಒಬ್ಬ ಯುವಕನಿಗೆ, ಆ ಕಡೆ ಯುವತಿಗೆ ನಾವು ಇವತ್ತು ಶಕ್ತಿ ಕೊಟ್ಟು ಅವ್ರನ್ನ ಸಂಸದಕ್ಕೆ ಕಳಿಸಿದ್ದೇ ಆದಲ್ಲಿ ಮುಂಬರುವಂತ ದಿನದಲ್ಲಿ ಅವರು ಪಕ್ಷದ ಆಸ್ತಿ ಆಗುವ ಜೊತೆಗೆ ನಮ್ಮ ರಾಜ್ಯ, ನಮ್ಮ ಜಿಲ್ಲೆಯಲ್ಲಿ ರಾಜಕೀಯವಾಗಿ ಒಬ್ಬ ಯುವ ಪ್ರತಿಭೆ ಆಸ್ತಿಯಾಗಿ ಹೊರಹೊಮ್ಮಿ ಬಹಳ ದಿವಸ 20-30 ವರ್ಷ ತಮ್ಮ ರಾಜಕೀಯ ಜೀವನದಲ್ಲಿ ನಮ್ಮ ಸೇವೆ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಕೊಡಿ ಅಂತ ನಾವು ನಿಮ್ಮನ್ನು ಕೇಳ್ಕೊತಾ ಇದ್ದೀವಿ. ಅದಕ್ಕಾಗಿ ಬಂಧುಗಳೇ, ಬರುವಂತ ಚುನಾವಣೆಯಲ್ಲಿ ನಾವು ತುಂಬಾ ಗಟ್ಟಿಯಾಗಿ ಎದುರಿಸೋಣ. ಬಿಜೆಪಿಯ ಅಭ್ಯರ್ಥಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇದ್ದಾಗ ಬೆಳಗಾವಿ ಜಿಲ್ಲೆಗೆ ಸಾಕಷ್ಟು ಅನ್ಯಾಯ ಮಾಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾಗ ಬೆಳಗಾವಿಗೆ ಬರಬೇಕಾದಂತ ಜಗದೀಶ್ ಶೆಟ್ಟರ್ ಬಗ್ಗೆ ಹೇಳಾಕ್ತಾನ ಮತ್ ನೀವು ಬೇರೆ ತಿಳ್ಕೊಂಡಿರಿ. ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಾಗ ಬೆಳಗಾವಿಗೆ ಬರಬೇಕಾದಂತ ಯೋಜನೆಗಳನ್ನ ಹುಬ್ಬಳ್ಳಿ ಧಾರವಾಡಕ್ಕೆ ತಗೊಂಡು ಹೋದ್ರು. ತಪ್ಪೇನಿಲ್ಲ, ಹುಬ್ಬಳ್ಳಿ ಧಾರವಾಡನು ಕರ್ನಾಟಕ ರಾಜ್ಯದಾಗಿಂದ. ಆದ್ರ ನಮ್ಮ ಬೆಳಗಾವಿ ಯೋಜನೆಗಳನ್ನ ಅಲ್ಲಿ ತಗೊಂಡು ಹೋದ್ರು. ಒಂದೇ ಭಾರತ್ ರೈಲ್ ಧಾರವಾಡ ಸ್ಟಾಪ್ ಬೆಳಗಾವಿಗೆ ಬರುದು, ನಮ್ಮ ಇಲ್ಲಿ ಫ್ಲೈಟ್ಗಳನ್ನು ಬಂದ್ ಮಾಡಿ ಹುಬ್ಬಳ್ಳಿ ಏರ್ಪೋರ್ಟ್ ತಗೊಂಡು ಹೋದ್ರು. ನಮಗ್ ಬರಬೇಕಾದಂತ ಇಂಡಸ್ಟ್ರಿಯಲ್ ಕಾರಿಡಾರ್, ಇಂಡಸ್ಟ್ರೀಸ್ ಎಲ್ಲ ಹುಬ್ಬಳ್ಳಿ ಇಂಡಸ್ಟ್ರಿಯಲ್ ಝೋನ್ ತಗೊಂಡು ಹೋದ್ರು. KET ಆ ಕಡೆ ಶಿಫ್ಟ್ ಆತ್, ನಮ್ಮ ಹೈಕೋರ್ಟ್ ಧಾರವಾಡಕ್ಕೆ ಹೋತ್. ಇನ್ನು ಏನ್ ಮಾಡಕ್ ನಿಂತಿದ್ದಾರೆ? IIT ಹೋತ್. ನಮ್ಮ ಬೆಳಗಾವಿ ಜಿಲ್ಲೆಗೆ ಅನ್ಯಾಯ ಮಾಡಿದಂತ ವ್ಯಕ್ತಿಯನ್ನ, ನಮ್ಮ ಬೆಳಗಾವಿ ಜಿಲ್ಲೆಯ ಸ್ವಾಭಿಮಾನಿ ಜನ ನಾವು ಯಾವತ್ತೂ ನಿಮಗನ್ನ ನಮ್ಮ ಜಿಲ್ಲೆಗೆ ನಿಮಗೆ ಪ್ರವೇಶ ಕೊಡುವುದಿಲ್ಲ ಅಂತ ಘಂಟಾಘೋಷವಾಗಿ ನಾವು ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಬರುವಂತ ದಿನದಲ್ಲಿ ನಾವೆಲ್ಲ ನಮ್ಮ ಜಿಲ್ಲೆಯ ಮಗ ಮೃಣಾಲ್ ಹೆಬ್ಬಾಳ್ಕರ್ ಪರವಾಗಿ ಬರುವಂತ ಮೇ 7ನೇ ತಾರೀಕು ಮತ ಚಲಾಯಿಸುವ ಮೂಲಕ ಅವ್ರದೇ ಪಕ್ಷದ ಕಾರ್ಯಕರ್ತರು ಆರಂಭಿಸಿದಂತ ಗೋ ಬ್ಯಾಕ್ ಶೆಟ್ಟರ್, ನಾವು ಒಂದಿಲ್ಲ ಇದನ್ನ, ಅವ್ರ ಪಕ್ಷದ ಕಾರ್ಯಕರ್ತರು ಮುಖಂಡರು ಗೋ ಬ್ಯಾಕ್ ಶೆಟ್ಟರ್ ಅಂತ ಅಭಿಯಾನ ಮಾಡಿದ್ರು. ಆ ಅಭಿಯಾನಕ್ಕೆ ನಾವು ಕೂಡ ರಾಮದುರ್ಗ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಅಶೋಕಣ್ಣ ಪಟ್ಟಣ ಸಾಹೇಬ್ರೆ, ಉಪಸ್ಥಿತರಾದಂತ ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಶ್ರೀಮತಿ ಲಕ್ಷ್ಮೀತಾಯಿ ಹೆಬ್ಬಾಳ್ಕರ್ ಅವರೇ, ಬೆಳಗಾವಿ ಜಿಲ್ಲೆಯ ವಿಧಾನ ಪರಿಷತ್ನ ಶಾಸಕರಾದಂತಹ ಶ್ರೀ ಚಂದ್ರರಾಜ್ ಹಟ್ಟಿಹೊಳಿ ಅವರೇ, ನಮ್ಮ ನಾಯಕರಾದಂತ ಜಹೂರ್ ಅವರೇ, ಸುರೇಶ್ ಫತೇಪುರ್ ಅವರೇ, ರಾಯಪ್ಪ ಕತ್ತಿ ಅವರೇ, ಬಿ ರಂಗನಗೌಡ್ರೆ, ಸೋಮಶೇಖರ್ ಸಿದ್ಲಿಂಗಪ್ಪನವರೇ, ಉಪಸ್ಥಿತರಾದಂತ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಗ್ರಾಮ ಪಂಚಾಯತಿಯ ಸದಸ್ಯರೇ ಹಾಗೂ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ, ಇವತ್ತಿನ ದಿವಸ ಯಾಕಂದ್ರ ನಾ ಅವಾಗ್ಲಿಂದ ನೋಡ್ತಾ ಇದ್ದೀನಿ, ಎಲ್ಲ ನನ್ನ ಯುವ ಮಿತ್ರರು, ಅಣ್ಣ ತಮ್ಮಂದಿರು ಬಹಳಷ್ಟು ಹುರುಪಿನಿಂದ ಈ ಬಾರಿ ನಮ್ಮ ಲೋಕಸಭೆಯನ್ನು ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳಿ ಒಂದು ಛಲದಲ್ಲಿದ್ದಾರೆ.
ಆದ್ರೆ ನನ್ನ ಬಗ್ಗೆ ಒಂದೆರಡು ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. ನಾನು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ. ನಾನು ಬೆಳಗಾವಿಯಲ್ಲಿ ಗೋಪ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಇಂಜಿನಿಯರಿಂಗ್ ಓದಿದ್ದೀನಿ. ಸುಮಾರು 3-4 ವರ್ಷಗಳ ಕಾಲ ಇಂಜಿನಿಯರಿಂಗ್ ಅಲ್ಲಿ ಕೆಲಸ ಮಾಡಿ ಇವತ್ತು ತಾಯಿಯವರ ಮಾರ್ಗದರ್ಶನದಲ್ಲಿ ಈ ಭಾಗದ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಅಶೋಕ್ ಪಟ್ಟಣ್ ಸಾಹೇಬ್ರ ಮಾರ್ಗದರ್ಶನದಲ್ಲಿ, ಚಂದ್ರರಾಜ್ ಹಟ್ಟಿಹೊಳಿ ಅವರ ಮಾರ್ಗದರ್ಶನದಲ್ಲಿ, ತಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ನಾನು ಸಮಾಜಕಾರದಲ್ಲಿ ನನ್ನನ್ನ ಇವತ್ತು ನಾನು ತೊಡಗಿದ್ದೀನಿ. ನನಗೂ ಕೂಡ ಇಂಜಿನಿಯರಿಂಗ್ ಮಾಡಿದ ನಂತರ ಹೊರಗೆ ಹೋಗ್ಬೇಕಂತ ಹೇಳಿ ಒಂದ್ ಸ್ವಲ್ಪ ಆಸೆ ಇತ್ತು. ಆದ್ರೆ ಯಾವತ್ತು ನಾ ಸಮಾಜಕಾರದಾಗ ಬಂದೆ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನೋಡಿದ್ಮೇಲೆ ಇನ್ನು ಮುಂದೆ ಒಟ್ಟ ನಾನು ಇಡೀ ಜೀವನ ಪೂರ್ತಿ ನಿಮ್ಮೆಲ್ಲರ ಸೇವೆ ಮಾಡ್ಬೇಕಂತ ಹೇಳಿ ನಾನು ನಿರ್ಧಾರ ಮಾಡಿದ್ದೀನಿ. ನಾನು ಒಂದೇ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ನಾ ಯೂತ್ ಕಾಂಗ್ರೆಸ್ ಚುನಾವಣೆಯಲ್ಲಿ ನಾ ರಾಮದುರ್ಗ್ ಬಂದಿದ್ದೆ. ನನ್ನೆಲ್ಲ ಯೂತ್ ಕಾಂಗ್ರೆಸ್ ಮಿತ್ರರು ನನ್ನ ಜೊತೆ ಸುಮಾರು ಪರಿಶ್ರಮ ಪಡ್ತಾ ಇದ್ರು. ನಾವು ಇಲೆಕ್ಷನ್ ಮಾಡ್ತಾ ಇದ್ವಿ. ನಾ ಪ್ರತಿಯೊಂದು ಹಳ್ಳಿಗೆ ಹೋಗ್ತಾ ಇದ್ದೆ, ಪ್ರತಿಯೊಂದು ಭಾಗಕ್ಕೆ ಹೋಗ್ತಾ ಇದ್ದೆ. ಈ ಕ್ಷೇತ್ರದ ನಾವಾಗಿನ ಅಭಿವೃದ್ಧಿ ನೋಡಿ ನಾ ಬರೇ ನಮ್ಮ ಯುವಕರ ಹತ್ರ ಕೇಳ್ತಾ ಇದ್ದೆ, ಏನ್ರಿ ಎಷ್ಟು ಚಂದ ರಸ್ತೆ ಆಗ್ಯಾವು, ಯಾರು ಮಾಡಿದ್ರಿ? ಎಲ್ಲಾ ಪಟ್ಟಣ್ ಸಾಹೇಬರು ಮಾಡ್ಯಾರ್ರಿ, ಎಲ್ಲಾ ಪಟ್ಟಣ್ ಸಾಹೇಬರು ಮಾಡ್ಯಾರ್ರಿ ಅಂತ ಹೇಳಿದ್ರು. ನಿಜವಾಗ್ಲೂ ಹೇಳ್ತೀನಿ, ಅಭಿವೃದ್ಧಿ ಮಾಡಕ್ ಯಾರಾದ್ರೂ ನಮಗ ನಮ್ ಜೀವನದಾಗ ಆದರ್ಶಿದ್ರೆ ಅದು ಪಟ್ಟಣ್ ಸಾಹೇಬ್ರ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಮ್ ಕ್ಷೇತ್ರದಾಗೂ ಕೂಡ ಪಟ್ಟಣ್ ಸಾಹೇಬ್ರು ಮಾಡಿದಂತ ಸೇಮ್ ಡೆವಲಪ್ಮೆಂಟ್ ನಾವು ಮಾಡಕ್ ಪ್ರಯತ್ನ ಮಾಡ್ತೀವಿ. ಅವರು ಭಗವಾನ್ ಶಿವ ಎಲ್ಲಕ್ಕಿಂತ ಎತ್ತರದಂತ ಮೂರ್ತಿ ಮಾಡಿದ್ರು. ನಾನ್ ನೋಡಕ್ ಹೋಗಿದ್ದೆ, ನನಗೆ ಬಹಳ ಹೆಮ್ಮೆ ಅನಿಸ್ತು. ಸಾಹೇಬ್ರ ನೀವು ಯಾವ ರೀತಿ ಅದನ್ನ ಮಾಡಿರಿ, ನಿಮ್ ತರಾನ ನಾವು ಸ್ವಲ್ಪ ಏನೋ ಮಾಡಕ್ ನಮ್ ತಾಯಿಯವ್ರು ಸ್ವಲ್ಪ ಪ್ರಯತ್ನ ಪಟ್ಟಾರ. ನಮ್ಮ ಕ್ಷೇತ್ರದಾಗ ನಾವು ಛತ್ರಪತಿ ಶಿವಾಜಿ ಮಹಾರಾಜರ ಎತ್ತರವಾದಂತ ಮೂರ್ತಿ ನಾವು ಮಾಡಿದ್ವಿ. ನಾವು ಕಾಂಗ್ರೆಸ್ ಪಕ್ಷದವರು ನಾವು ಯಾವತ್ತಿದ್ರು ಕೂಡ ಅಭಿವೃದ್ಧಿ ಪರವಾದಂತ ಚಿಂತೆ ಮಾಡ್ತೀವಿ. ನಾವು ತಪ್ತೇವೆ ಎಲ್ಲಿ ನಿಮ್ಗೆ ಏನಾದ್ರು ಗೊತ್ತಾ? ನಾವು ತಪ್ತೀವಿ. ಆದ್ರೆ ಬಿಜೆಪಿ ಅವ್ರು ಏನ್ ಮಾಡ್ತಾರ? ಕೆಲಸ ಮಾಡ್ತಾರಲ್ಲ ಗೊತ್ತಲ್ಲ, ಪ್ರಚಾರ ಮಾತ್ರ 100% ಮಾಡ್ತಾರ ಅವ್ರು. ಇನ್ ಮುಂದೆ ನಾವು ಕೂಡ ಅಭಿವೃದ್ಧಿನೂ ಮಾಡೋಣ, ಅದ್ರ ಪ್ರಚಾರನೂ ಕೂಡ ಮಾಡೋಣ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಬರೋಬ್ಬರಿ 25 ವರ್ಷ ಆತ್ರಿ. 5 ಬಾರಿ 5 ಟರ್ಮ್ ಈ ಭಾಗದಿಂದ ಬಿಜೆಪಿ ಸಂಸದರನ್ನ ಜನ ಆರಿಸ್ಕೊಟ್ರು. ನಾ ಇಷ್ಟ ಕೇಳಲಿಕ್ಕೆ ಬಯಸ್ತೀನಿ, ಎಷ್ಟು ಸತ ರಾಮದುರ್ಗ್ ಬಂದ್ರು ಬಿಜೆಪಿ ಸಂಸದರು? ಎಷ್ಟು ಸತ ರಾಮದುರ್ಗ್ ಬಂದ್ರು? ಈಗಂತೂ ಪರಿಸ್ಥಿತಿ ಹಿಂಗೈತಿ, ಇನ್ ಮರ್ತ ಬಿಡುವಂತ ಪರಿಸ್ಥಿತಿ ಐತಿ. ಈ ಬಾರಿ ನಾ ಎಲ್ಲರೂ ವಿನಂತಿ ಮಾಡ್ತೀನಿ, ಈ ಬಾರಿ ಬದಲಾವಣೆ ಗಾಳಿ ಅದ್ ಬೀಸಾಕತೈತಿ. ಅದು ರಾಮದುರ್ಗದಿಂದ ಪ್ರಾರಂಭ ಆಗ್ಲಿ ಅಂತ ಹೇಳಿ ನಾ ಎಲ್ಲ ನಿಮ್ಮಲ್ಲಿ ಕೈ ಜೋಡಿಸಿ ಕೇಳ್ತೀನಿ. ನಾವು ಹೋದ ಬಾರಿ ಚುನಾವಣೆಯಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಇನ್ನೇನಪ್ಪ ನಮ್ ಸೀಟ್ ಬಂದ ಬಂತು ಅಂತ ಬಹಳ ಉತ್ಸಾಹದಿಂದ ಕೆಲಸ ಮಾಡಿದ್ವಿ. ತಾವು ರಾಮದುರ್ಗದಿಂದ ಕನಿಷ್ಠ 20,000 ಲೀಡ್ ಅನ್ನು ಕೊಟ್ರಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ. ನಾವು ಗ್ರಾಮೀಣದಿಂದ ಒಂದ್ 5-6 ಸಾವಿರ ಲೀಡ್ ಕೊಟ್ವಿ. ಆದ್ರೆ ನಾವು ಎಷ್ಟೇ ದುಡಿದ್ರು ಕೂಡ ಬರೀ 2,000ದಾಗ ನಮ್ ಸೀಟ್ ನಾವು ಕಳ್ಕೊಳ್ಬೇಕಂತ ಪರಿಸ್ಥಿತಿ ಆಯ್ತು. ಆದ್ರೆ ಇವತ್ತು ನೀವು ನೋಡಿದ್ರೆ ಪರಿಸ್ಥಿತಿ ಹಂಗಿಲ್ಲ. ಇವತ್ತು ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರು ಇದಾರ. ಇವತ್ತು ರಾಮದುರ್ಗದಾಗ ನಮ್ಮ ನಾಯಕರು ಅಶೋಕ್ ಪಟ್ಟಣ್ ಸಾಹೇಬ್ರು ಇವತ್ತು ಶಾಸಕರದಾರ. ಲಕ್ಷ್ಮೀತಾಯಿ ಹೆಬ್ಬಾಳ್ಕರ್ ಅವರದಾರ. ನಮ್ಮ ನಾಯಕರಾದಂತ ಸನ್ಮಾನ್ಯ ಶ್ರೀ ಸತೀಶನಾಥ್ ಜಾರಕಿಹೊಳಿ ಸಾಹೇಬ್ರದಾರ. ಇವತ್ತು ಚಿತ್ರಣ ಬೇರೆ ಐತ್ರಿ. 5 ಗ್ಯಾರಂಟಿಗಳು ಏನ್ ಘೋಷಣೆ ಮಾಡಿದ್ದು ಚುನಾವಣೆಗಿನ ಮುಂಚೆ, 5 ಗ್ಯಾರಂಟಿಗಳು ಕೂಡ ಇವತ್ತು ಬಡೂರ್ ಮನೆ ಹತ್ತಕ್ ಮುಟ್ಟತಾವ. ಮಹಿಳೆಯರು ಬಹಳ ನಮ್ಮ ಪಕ್ಷದ ಮೇಲೆ ಆಶೀರ್ವಾದ ಮಾಡತ್ತಾರ, ಯುವಕರು ಆಶೀರ್ವಾದ ಮಾಡಕತ್ತಾರ. ಇವತ್ತು ನಾವೇನೇನ್ ಭರವಸೆ ಚುನಾವಣೆಗಿನ ಮುಂಚೆ ಕೊಟ್ಟಿದ್ವಿ, ಪ್ರತಿಯೊಂದು ಭರವಸೆ ಇವತ್ತು ಕೂಡ ಪ್ರತಿಯೊಂದು ಗರೀಬ್ ಕುಟುಂಬಕ್ಕೆ ಇವತ್ತು ಹೋಗ್ತಾ ಇದಾವ. ನಾ ಎಲ್ಲರಲ್ಲಿ ಒಂದು ಕೈ ಮುಗಿದು ಕೇಳ್ಕೊತೀನಿ, ಪ್ರತಿಯೊಬ್ಬರಲ್ಲಿ ಕೈ ಮುಗಿದು ಕೇಳ್ಕೊತೀನಿ, 5 ಬಾರಿ ಅವ್ರಿಗೆ ಅವಕಾಶ ಕೊಟ್ರಿ. 5 ಬಾರಿ ಏನು ಬದಲಾವಣೆ ಆಗಿಲ್ಲ. ನಮಗ್ ಬರ್ಬೇಕಾದಂತ ಎಲ್ಲ ಯೋಜನೆಗಳು ಹುಬ್ಳಿಗೆ ಹೋದು, ನಮಗ್ ಬೇಕಾದಂತ ಏನೇನ್ ನಮ್ಮ ಯುವಕರು ಬೇಕಾದಂತ ನೌಕರಿಗಳು ಕೂಡ ಹುಬ್ಳಿಗೆ ಹೋದು. ನಮ್ ಬೆಳಗಾವಿ ಜಿಲ್ಲೆಯಲ್ಲಿ ಕನಿಷ್ಠ 10ರಿಂದ 12 ಇಂಜಿನಿಯರಿಂಗ್ ಕಾಲೇಜ್ ಅದಾವ. ನಮ್ ಬೆಳಗಾವಿ ಜಿಲ್ಲೆಯಲ್ಲಿ 3ರಿಂದ 4 ಮೆಡಿಕಲ್ ಕಾಲೇಜ್ ಅದಾವ. ನಮ್ ಹುಡುಗರು ಡಿಗ್ರಿ ತಗೋತಾರ, ಆಮೇಲೆ ನೌಕರಿ ಮಾಡಕ್ ಬೆಂಗಳೂರು, ಪುನಾ, ಮುಂಬೈ ಅಂತ ಹೋಗ್ತಾರ. ಯಾಕ್ರಿ ನಮ್ ಕಡೆ ಬರಬಾರ್ದೇನು ಫ್ಯಾಕ್ಟ್ರಿಗಳು, ಕಂಪ್ನಿಗಳು ನಮ್ ಕಡೆ ಬರಬಾರ್ದೇನು ಹೇಳ್ರಿ? ನಮ್ ಕಡೆ ಯಾಕೆ ಬರುದಿಲ್ಲ ಅಂದ್ರೆ ನಮ್ಮಂತ ಟೇಬಲ್ ಕೊಟ್ಟಿ ದೇಶದಾಗ ಮ್ಯಾಲೆ ದಿಲ್ಲಿನಾಗ ಪ್ರಶ್ನೆ ಕೇಳುವಂತ ನಾಯಕರಿಲ್ಲ. ನಮ್ ಎಂಪಿಗಳು ಯಾವತ್ತೂ ಕೂಡ ನಮ್ಮ ಸಮಸ್ಯೆಗಳನ್ನ ಅಲ್ಲಿ ಪ್ರಶ್ನೆಯಾಗಿ ಕೇಳಿಲ್ಲ. ಅವ್ರಿಗೆ ನಮ್ಮ ಸಮಸ್ಯೆ ಬಗ್ಗೆ ಗೊತ್ತಾ ಇಲ್ಲ, ಯಾಕಂದ್ರೆ ಅವ್ರು ಯಾವತ್ತೂ ಕೂಡ ನಮ್ಮ ಭಾಗದಾಗ ಬಂದಿಲ್ಲ. ಹಾಗಾಗಿ ಈ ಬಾರಿ ನಾ ಎಲ್ಲರೂ ವಿನಂತಿ ಮಾಡ್ತೀನಿ, ಈ ಬಾರಿ ಒಬ್ಬ ಯುವಕಗ ಅವಕಾಶ ಮಾಡಿಕೊಡ್ರಿ. ನಾ ಅಂತೂ ಈ ಭಾಗದ ಮಗ, ಈ ಜಿಲ್ಲೆದಾಗ ಹುಟ್ಟಿದಂತ ಈ ಮಣ್ಣಿನ ಮಗ, ನಿಮ್ ಮನೆ ಮಗ ಅಂತ ಹೇಳಿ ನಾ ಬಹಳ ಪ್ರೀತಿಯಿಂದ ಹೇಳಲಿಕ್ಕೆ ಬಯಸ್ತೀನಿ. ನನಗೇನು ಬೇರೆ ಊರಿಂದ ಬಂದಂತ ಇಲ್ಲಿ ಚುನಾವಣೆ ನಿಂತ್ಕೋಬೇಕಂತ ಹೇಳಿ ಏನ್ ನನ್ನಿಂದ ಆಸೆ ಇಲ್ಲ. ನಿಜವಾಗ್ಲೂ ಹೇಳ್ತೇನೆ, ನಮ್ಮ ಮಾವರು ಈಗಾದ್ರೂ ಹೇಳಿದ್ರು,
ನನಗೂ ಕೂಡ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಿಕ್ಕೆ ನನಗೂ ಅವ್ರ ಮೊನ್ನೆ ನನಗೆ ವಿಧಾನಸೌಧನಾಗ ಸಿಕ್ಕಿದ್ರು. ನಾ ಮೊನ್ನೆ ಅಧಿವೇಶನ ನಡೀತಾ ಇತ್ತು, ಬಜೆಟ್ ಅಧಿವೇಶನ ನಡೀತಾ ಇದ್ದು. ನಾ ಬರೇ ವಿಧಾನಸೌಧ ಒಳಗಡೆ ಹೋಗಿ ಅವ್ರ ಕಾಲು ಮುಟ್ಟು ನಮಸ್ಕಾರ ಮಾಡಿದೆ. ಅವ್ರು ನನ್ ಬೆನ್ನು ತಟ್ಟಿ ಒಂದೇ ಮಾತಾಡಿದ್ರು, ಮೃಣಾಲ್ ನೀ ಮುಂದೆ ಹೋಗಪ್ಪ, ನಿನ್ ಹಿಂದೆ ನಾ ಅದನ್ನ ಅಂತ ಹೇಳಿ ನನಗೆ ಧೈರ್ಯ ಕೊಟ್ರು ಅವ್ರು. ಇವತ್ತು ನಿಮ್ಮೆಲ್ಲ ಈ ಸಂಖ್ಯೆ ನೋಡಿದ್ರೆ ಅವ್ರು ಕೊಟ್ಟಂತ ಧೈರ್ಯ ನನಗೆ ಇವತ್ತ ಬಹಳ ನನಗೊಂದು ವಿಶ್ವಾಸ ತರ್ತಾ ಇದೆ. ಜಯ ನಮ್ದೇ ಇದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಿಮ್ಗೆಲ್ಲರಿಗೂ. ಬಂದಂತ ಎಲ್ಲ ಯುವಕರಲ್ಲಿ, ಎಲ್ಲ ನನ್ನ ತಾಯಿಯಂದ್ರಲ್ಲಿ, ಎಲ್ಲ ನನ್ನ ಹಿರಿಯ ಅಣ್ಣಂದ್ರಲ್ಲಿ ನಾನು ಒಂದೇ ಒಂದು ವಿಚಾರ ಯೋಚನೆ ಮಾಡ್ತೀನಿ. ಈ ಬಾರಿ ಕನಿಷ್ಠ 20 ರಿಂದ 25 ಸಾವಿರ ಮತಗಳ ಲೀಡ್ ಅನ್ನ ನಾನು ರಾಮದುರ್ಗದಿಂದ ತಗೋಬೇಕು. ಬೆಳಗಾವಿಯಿಂದ ಆದಷ್ಟು ಪ್ರಯತ್ನ ನಾವು ಎಲ್ಲ ಕೂಡಿ ಮಾಡ್ತೀವಿ ಅಂತ ಹೇಳಿ ನಾವು ಬೆಳಗಾವಿ ಲೋಕಸಭೆಯನ್ನ ಹಾಗೂ ಚಿಕ್ಕೋಡಿ ಲೋಕಸಭೆಯನ್ನ ಕನಿಷ್ಠ 1.5 ಲಕ್ಷ ಲೀಡ್ಗಳಿಂದ ನಾವು ಗೆದ್ದೇ ಗೆಲ್ಲಬೇಕು ಅಂತ ಹೇಳಿ ತಮ್ಮೆಲ್ಲರೂ ಕೈ ಮುಗಿದು ಕೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಅಭ್ಯರ್ಥಿಯಾದಂತ ಮೃಣಾಲ್ ಹೆಬ್ಬಾಳ್ಕರ್ ಅವರ ಪ್ರಚಾರದ ಈ ಸಭೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡಂತ ಹಿರಿಯ ನಾಯಕರು, ಮುತ್ಸದಿ ರಾಜಕಾರಣಿಗಳು, ರಾಮದುರ್ಗ್ನ ಜನಪ್ರಿಯ ಶಾಸಕರು ಅಣ್ಣನವರಾದಂತ ಅಶೋಕ್ ಪಟ್ಟಣ್ ಸಾಹೇಬ್ರೆ, ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡಿ ನಮಗೆ ಮಾರ್ಗದರ್ಶನ ಹೇಳಿ ಬೆಂಗಳೂರಿಗೆ ನಿರ್ಗಮಿಸಿದಂತ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಸತೀಶಣ್ಣ ಜಾರಕಿಹೊಳಿ ಅವರೇ, ವಿಧಾನ ಪರಿಷತ್ ಸದಸ್ಯ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ಅವರೇ, ಅಭ್ಯರ್ಥಿ ನನ್ನ ಮಗನಾದಂತ ಮೃಣಾಲ್ ಹೆಬ್ಬಾಳ್ಕರ್ ಅವರೇ, ಜೌರ್ ಅವರೇ, ರಾಜೇಶ್ವರಿ ಮೆಟ್ಗುಡ್ ಅವರೇ, ಗಾಯತ್ರಿ ದೇವಿ ಅವರೇ, ಮಂಜುಳಾ ದೇವರೆಡ್ಡಿ ಅವರೇ, ಚಿದಾನಂದ್ ದೊಡ್ಡಮನಿ ಅವರೇ, ದುರ್ಗಪ್ಪ ಮೂಲಿಮನಿ ಅವರೇ, ಎಲ್ಲರ ಹೆಸರು ಹೇಳಬೇಕು. ಯಾಕಂದ್ರೆ ನಾಯಕರು ಇವತ್ತು ನಮ್ಮನ್ನ ಈ ಮಟ್ಟಕ್ಕೆ ಬೆಳೆಸಿದವ್ರು ಯಾರಾದ್ರೂ ಇದ್ರೆ ನಾಯಕರು ಮತ್ತು ನೀವೆಲ್ಲ. ಅದಕ್ಕೆ ನಮ್ಮ ಧರ್ಮ ನಾವೆಲ್ಲರ ಹೆಸರು ಹೇಳಲೇಬೇಕಾಗತ್ತೆ. ಹಜರತ್ ಸಾಬ್ ಪೈಲ್ವಾನ್ ಅವರೇ, ಪ್ರಕಾಶ್ ತಳ್ವಾರ್ ಅವರೇ, ರಮೇಶ್ ಅಣ್ಣಿಗೇರಿ ಅವರೇ, ನಿಂಗಪ್ಪ ದಂಡಿನ ದುರ್ಗೆ ಅವರೇ, ಹಿರಿಯರು ಪರಪ್ಪ ಜಂಗವಾಡ್ ಕಾಕ ಅವರೇ, ಚಿನ್ನಪ್ಪ ಮಾದೇನೂರ್, ಬಸನಗೌಡ ಪ್ಯಾಟಿಗೌಡ್ರೆ, ರಾಮಣ್ಣ ಬಿಡ್ಕಿ ಅವರೇ, ಕೃಷ್ಣಗೌಡ ಪಾಟೀಲ್ ಅವರೇ, ವಿಜಯ್ ಕುಮಾರ್ ರಾಠೋಡ್ ಅವರೇ, KH ಮುಮ್ರೆಡ್ಡಿ ಅವರೇ, ನಮ್ಮ ಸಿಂಗಾರಗೊಪ್ಪ ಅವರು ಬಹಳಷ್ಟು ಚೆನ್ನಾಗಿ ಕಾರ್ಯಕ್ರಮವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಎಲ್ಲಿದ್ದಾರೆ ಸಿಂಗಾರಗೊಪ್ಪ ಅವರು? ಪ್ರದೀಪಣ್ಣ ಅವರೇ, ಹಿರಿಯರು ಬಂದಿದ್ರಲ್ಲ ಬಿಜಾಪುರದಿಂದ, ಅವ್ರ ಹೆಸರು ಬರ್ದಿದೀವಿ ಅನಾಮಿತ್ರಲ್ಲಿ, ಅವ್ರ ಹೆಸರು ತಗೊಳ್ಳೇಬೇಕು. ಬಹಳ ದೊಡ್ಡ ಅಭಿಮಾನದಿಂದ ಬಿಜಾಪುರದಿಂದ ಬಂದು ತಮ್ಮ ಎದುರುಗಡೆ ವಿನಂತಿಯನ್ನ ಮಾಡಿದ್ದಾರೆ. ಕೊಟ್ರಪ್ಪ ಕಾಕ ಅವರೇ, ಇಲ್ಲಿ ಬಂದಂತ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಬಂಧು ಬಾಂಧವರೇ, ಹಿರಿಯರೇ, ಮಾಧ್ಯಮದ ನನ್ನೆಲ್ಲ ಸಹೋದರರೇ, ತಾಯಂದ್ರೆ, ಬಂಧು, ಇಲ್ಲಿಯವರೆಗೆ ಸತೀಶಣ್ಣ ಜಾರಕಿಹೊಳಿ ಅವರಾಗ್ಲಿ, ಚಂದ್ರರಾಜ್ ಆಗ್ಲಿ, ಮೃಣಾಲ್ ಆಗ್ಲಿ, ಹಿರಿಯ ನಮ್ಮ ಹಿರಿಯರಾಗಿ ಎಲ್ಲರೂ ಬಹಳಷ್ಟು ಚೆನ್ನಾಗಿ ಎಳೆಯಾಗಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ. ಚುನಾವಣಾ ಪೂರ್ವ 2023 ವಿಧಾನಸಭಾ ಚುನಾವಣೆ ಪೂರ್ವ ನಾವಾಗ್ಲಿ, ಅಶೋಕಣ್ಣ ಪಟ್ಟಣ್ ಅವರಾಗ್ಲಿ, ಸತೀಶಣ್ಣ ಜಾರಕಿಹೊಳಿ ಅವರಾಗ್ಲಿ ಅಥವಾ ಸಿದ್ದರಾಮಯ್ಯ ಸಾಹೇಬರಾಗ್ಲಿ ಕರ್ನಾಟಕದ ಮತದಾರರಿಗೆ, ಮಹಾಜನತೆಗೆ ನಿಮ್ಮ ಮುಖಾಂತರ ಕಾರ್ಡ್ಗಳನ್ನ, ಗ್ಯಾರಂಟಿ ಕಾರ್ಡ್ಗಳನ್ನ ಕೊಡೋದ್ರ ಮೂಲಕ ನಾವು ಪ್ರಚಾರವನ್ನ ಮಾಡಿದ್ವಿ. ಇದು ಇತಿಹಾಸ. ಈಗ ಪ್ರಸ್ತುತ ಸರ್ಕಾರ ಬಂದ ಮೇಲೆ ನುಡಿದಂತೆ ನಡೆದ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನ ಸರ್ಕಾರ ಅಂತ ನಾವು ಹೋದ ಕಡೆ ಎಲ್ಲ ಭಾಷಣ ಮಾಡ್ತೀವಿ. 5 ಗ್ಯಾರಂಟಿಗಳನ್ನ ಏನು ಹಸ್ತದ ಗುರುತು, ಒಂದು ಕಾಕತಾಳೀಯ ಪಂಚ ಯೋಜನೆ ಕೂಡ, ಒಂದು 5 ಬಟ್ಟು ಇರುವಂತ ಈ ಒಂದು ಪಂಚ ಯೋಜನೆ, ಅದನ್ನ ಮುಷ್ಟಿ ಮಾಡಿದ್ರೆ ಬಹಳಷ್ಟು ಗಟ್ಟಿ ಆಗತ್ತೆ.
ಆ ಅನುಷ್ಠಾನ ಮಾಡಿ ನಿಮ್ಮ ಎದುರುಗಡೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಒಂದು ದೊಡ್ಡ ಹುದ್ದೆ, 7 ಕೋಟಿ ಜನಸಂಖ್ಯೆ ಇದ್ದಂತ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿ ನಿಮ್ಮ ಎದುರುಗಡೆ ನಿಂತ್ಕೊಂಡಿದ್ದೀನಿ ಬಂಧುಗಳೇ. ಇವತ್ತು ಅಶೋಕಣ್ಣ ಪಟ್ಟಣ ಅವರು ನಾವು ಶುರು ಚಂದ್ರಿಗಿಂದ ಮಾಡ್ತೀವಿ, ಅಲ್ಲಿಂದ ನೋಡ್ಕೊಂಡು ಬಂದ್ರೆ ಅವರ ಒಂದು ಅಭಿವೃದ್ಧಿಯ ಪರ್ವ, ಅವರ ಅಭಿವೃದ್ಧಿಯ ಪರವಾದಂತ ಚಿಂತನೆ ಇವತ್ತು ಇಡೀ ರಾಮದುರ್ಗದಲ್ಲಿ ಜನ ಮಾತನಾಡ್ತಾ ಇದ್ದಾರೆ. ಮೊದಲನೇದಾಗಿ ತಾವು ಈ ಬಾರಿ ಅವರನ್ನ ಅತ್ಯಧಿಕ ಮತಗಳಿಂದ ಆರಿಸಿ ಕಳಿಸಿದ್ದಕ್ಕೆ ಸಿದ್ದರಾಮಯ್ಯನವರ ಪರವಾಗಿ ಮತ್ತು ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ನಾನು ಧನ್ಯವಾದವನ್ನ ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಕ್ಷೇತ್ರದ ಬಗ್ಗೆ ಹೇಳಬೇಕಂದ್ರೆ ತಮಗೂ ಗೊತ್ತು, ರಾತ್ರಿ ಹಗಲಿ ತಮ್ಮ ಕಷ್ಟದಲ್ಲಿ ಸುಖದಲ್ಲಿ ಪ್ರಾಮಾಣಿಕವಾಗಿ ತಮ್ಮ ಜೀವನವನ್ನ ತ್ಯಾಗ ಮಾಡಿ ತಮ್ಮ ಜೊತೆ ದುಡಿದಿದ್ರು. ಹೊರಗಿನವರು ಬಂದಿದ್ರು, ತಮಗೆಲ್ಲ ಗೊತ್ತಿದೆ. ಬೆಂಗಳೂರಿನಿಂದನೂ ಬಂದಿದ್ರು. ನನ್ನ ಪಾಪ ಅವ್ರಿಗೆ ಏನು ಅನ್ನೋದಿಲ್ಲ, ಅವ್ರು ಬಂದಿದ್ದಕ್ಕೆ ನಮ್ ಜನ ಗಟ್ಟಿಯಾಗಿ ಅಶೋಕಣ್ಣನ್ ಗೆಲ್ಸಿದ್ರು. ಯಾಕಂದ್ರೆ ಹೊರಗಿನವ್ರಿಗೆ ಒಳಗಿನವರ ಕಷ್ಟ ಸುಖ ಏನು ಅಂತ ಗೊತ್ತಾಗೋದಿಲ್ಲ ಬಂಧುಗಳೇ. ನಿಮ್ಮ ಮನೆಯಲ್ಲಿ ಏನಾದ್ರೂ ಒಳ್ಳೆ ಕೆಲಸ ಆದ್ರೆ ಅಶೋಕಣ್ಣ ಪಟ್ಟಣ್ಣವರೇ ಬರಬೇಕು, ಅವ್ರ ಮನೆಯಲ್ಲಿ ಏನಾದ್ರೂ ಒಳ್ಳೇದು ಕೆಟ್ಟದಾದ್ರೆ ರಾಮದುರ್ಗದ ಮಹಾಜನತೆನೇ ಬರ್ಬೇಕು. ಈ ಒಂದು ಅವಿನಾಭಾವ ಸಂಬಂಧ ನಿಮಗೆ ಗೊತ್ತು, ಅವ್ರಿಗೆ ಗೊತ್ತು, ಹೊರಗಿನವ್ರಿಗೆ ಗೊತ್ತಾಗೋದಿಲ್ಲ. ಅದೇ ರೀತಿ ಈಗ ಪ್ರಸ್ತುತ ಸಂದರ್ಭ ಬೆಳಗಾವಿ ಲೋಕಸಭಾ ಚುನಾವಣೆಗೆ ಏನಾಗಿದೆ ಅಂತಂದ್ರೆ ಇದನ್ನ ನಾವು ಹೇಳ್ತಾ ಇಲ್ಲ, ಚಂದ್ರರಾಜ್ ಹೇಳ್ದಂಗೆ ಹೊರಗಿನವರು ಒಳಗಿನವರು ಆಗ್ಬಿಟ್ಟಿದೆ. ಯಾಕಂತಂದ್ರೆ ಬರೀ 1 ವರ್ಷದ ಹಿಂದೆ ಜಗದೀಶ್ ಶೆಟ್ಟರ್ ಸಾಹೇಬ್ರು ಬಿಜೆಪಿ ನನಗೆ ಅನ್ಯಾಯ ಮಾಡಿದೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷವನ್ನ ಸೇರ್ಕೊಂಡು ಪಾಪ ಮಾಜಿ ಮುಖ್ಯಮಂತ್ರಿಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ನಮ್ಮವ್ರು ಕೂಡ ಅವ್ರನ್ನ ಬಹಳಷ್ಟು ಆದರ ವಿಶ್ವಾಸ ಪ್ರೀತಿಯಿಂದ ಬರಮಾಡ್ಕೊಂಡು ಹುಬ್ಬಳ್ಳಿ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರಕ್ಕೆ ಟಿಕೆಟ್ ಅನ್ನ ಕೊಟ್ವಿ. ಬಂಧುಗಳೇ, ಆ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 40,000 ಅಧಿಕ ಮತಗಳಿಂದ ಪರಾಭವಗೊಂಡಂತ ಮಾಜಿ ಮುಖ್ಯಮಂತ್ರಿಗಳಾದಂತ ಜಗದೀಶ್ ಶೆಟ್ಟರ್ಗೆ ನಮ್ಮ ಪಕ್ಷದಲ್ಲಿ ಪಾಪ ಅವರು ಮಾಜಿ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅಂತ ಹೇಳಿ MLCನೂ ಮಾಡಿದ್ರು. ಒಳ್ಳೆ ಮರ್ಯಾದೆಯನ್ನು ಕೊಡ್ತಾ ಇದ್ರು. ನಾನು ಅಶೋಕ್ ಪಟ್ಟಣ್ ಸಾಹೇಬ್ರು ಸುಮಾರು ಸತಿ ನಮ್ಮ ಕಾಂಗ್ರೆಸ್ ಪಕ್ಷದ ಮೀಟಿಂಗ್ ಗಳಿದ್ದಾಗ ಅವರನ್ನ ಎಷ್ಟೊಂದು ಪ್ರೀತಿ ಆದರದಿಂದ ನಮ್ಮ ಮುಖ್ಯಮಂತ್ರಿಗಳು ನಡೆಸ್ಕೊಳ್ತಾ ಇದ್ರು. ನಮ್ಮ ಪಕ್ಷದಲ್ಲಿದ್ದಾಗ ಪದೇ ಪದೇ ಹೇಳ್ತಾ ಇದ್ರು, ಬಿಜೆಪಿಯವರು ಕೋಮವಾದಿಗಳು, ನಾನಲ್ಲ ಜಗದೀಶ್ ಶೆಟ್ಟರ್ ಅವರು, ಹಿಂದೂ ಮುಸ್ಲಿಂ ಜಗಳ ತರ್ತಾರೆ, ಚುನಾವಣಾ ಪೂರ್ವ ಹಿಂದೂ ಮುಸ್ಲಿಂ ಜಗಳ ತಂದು ತಮ್ಮ ಇಲೆಕ್ಷನ್ ಲಾಭ ಪಡಿತಾರೆ ಅಂತ ಹೇಳಿ ಸುಮಾರು ಕಡೆ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ರು. ಪದೇ ಪದೇ ರಾಹುಲ್ ಗಾಂಧಿ ಅವರನ್ನ ಪ್ರಧಾನ ಮಂತ್ರಿ ಮಾಡೋದು ನಮ್ಮ ಮುಖ್ಯ ಆಶಯ ಅಂತ ಹೇಳಿದ್ರು. ಆದ್ರೆ ದಿಢೀರಂತ ರಾತ್ರೋರಾತ್ರಿ ನಮ್ಗೆ ಏನೂ ಗೊತ್ತಾಗ್ಲಿಲ್ಲ. ನಾವಂತ್ರು ನಮ್ಮವರು ಅಂತ MLC ಮಾಡಿದ್ವಿ, ಡೆಲ್ಲಿಗೆ ಹೋಗಿ ಪ್ರತ್ಯಕ್ಷ ಆಗ್ಬಿಟ್ರು. ನಾವೆಲ್ಲ ನೋಡ್ಕೊಂಡು ಕೂತ್ಕೊಂಡ್ವಿ, ಹಂಗೆ ಕಣ್ಣು ಬಿಟ್ಕೊಂಡು ಹೋಗಿ ಬಿಜೆಪಿಯನ್ನ ಸೇರ್ಕೊಂಡು. ನಾನು ಹೇಳಕ್ಕೆ ಬಯಸ್ತೇನೆ, ಅದು ಯಾವ ಬದ್ಧತೆ, ಯಾವ ನೈತಿಕತೆಯನ್ನ ಇಟ್ಕೊಂಡು ಇವತ್ತು ಬೆಳಗಾವಿಗೆ ಬಂದು ಬಿಜೆಪಿಯ ಅಭ್ಯರ್ಥಿ ಆಗ್ತಾರೆ ಅಂತ ಸ್ವಲ್ಪ ವಿಚಾರ ಮಾಡಿ ಬಂಧುಗಳೇ. ರಾಜಕಾರಣದಲ್ಲಿ ನೈತಿಕತೆ, ಪ್ರಾಮಾಣಿಕತೆ ಬಹಳಷ್ಟು ಮುಖ್ಯ. ಇವತ್ತು ಅಶೋಕಣ್ಣ ಪಟ್ಟಣ್ ಅವರು ಹಿರಿಯರು, ನನಗಿನ್ನ ರಾಜಕೀಯ ಅನುಭವದಲ್ಲಿ ರಾಜಕಾರಣದಲ್ಲಿ ಹಿರಿಯರು. ಅವ್ರು ಯಾವತ್ತೋ ಮಂತ್ರಿ ಆಗಿರ್ಬೇಕಾಗಿತ್ತು ಕ್ಯಾಬಿನೆಟ್ ನಲ್ಲಿ. ಆದ್ರೆ ಒಂದು ಬದ್ಧತೆಯನ್ನ ಇಟ್ಕೊಂಡು ಇವತ್ತು ಕೂಡ ಒಬ್ಬ ಪ್ರಾಮಾಣಿಕ ಪಕ್ಷದ ನಾಯಕನಾಗಿ ಕಾರ್ಯಕರ್ತರಾಗಿ ಇನ್ನೂ ಹಾಗೆ ಇದ್ದಾರೆ. ಪಕ್ಷದ ಮೇಲಿರುವಂತ ಒಂದು ಬದ್ಧತೆ ಮತ್ತು ಅಭಿಮಾನದಿಂದ ಇವತ್ತು ಏನು ತಮ್ಮೆಲ್ಲರ ಆಶೀರ್ವಾದ, ರಾಜ್ಯದಲ್ಲಿ ಒಬ್ಬ ಮಹಿಳೆಗೆ ಮಂತ್ರಿ ಮಾಡಬೇಕಲ್ಲ, ಆ ಮಹಿಳಾ ಕೋಟಾದಲ್ಲಿ ಇವತ್ತು ನನ್ನನ್ನು ಕೂಡ ಮಂತ್ರಿ ಮಾಡ್ಲಿಕ್ಕೆ ಎಲ್ಲರೂ ಸಹಕಾರ ಮಾಡಿದ್ರು. ನಾನು ಜಗದೀಶ್ ಶೆಟ್ಟರ್ ಅವರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ತಾವು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ
ಅತ್ಯುನ್ನತ ಪದವಿ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಗೆ ನಿಮ್ಮ ಕೊಡುಗೆ ಏನು, ರಾಮದುರ್ಗಕ್ಕೆ ನಿಮ್ಮ ಕೊಡುಗೆ ಏನು ಅಂತ ಕೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ. ಯಾಕಂತಂದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಮುಖ್ಯಮಂತ್ರಿ ಆದ್ಮೇಲೆ ರಾಮದುರ್ಗಕ್ಕೆ ಕೊಡುಗೆ ಏನು ಅನ್ನೋದನ್ನ ಅಶೋಕ್ ಪಟ್ಟಣ್ ಸಾಹೇಬ್ರು ಹೇಳ್ತಾರೆ. ನೀವೆಲ್ಲರೂ ಕೂಡ ಅದನ್ನ ಪ್ರಮಾಣೀಕರಿಸಿ ನೋಡಿದ್ದೀರಾ. ಆದ್ರೆ ಶೆಟ್ಟರ್ ಸಾಹೇಬ್ರು 11 ತಿಂಗಳು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ, ಬೆಳಗಾವಿ ಜಿಲ್ಲೆಗಂತರೂ ಬಿಡಿ, ಇಡೀ ರಾಜ್ಯಕ್ಕೆ ಏನಾದ್ರೂ ಅವರ ಕೊಡುಗೆ ಇದೆಯಾ? ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ಕೇಳಿ ಎಷ್ಟೆಲ್ಲ ಕೊಡುಗೆ ಇದೆ ಎಣಿಸ್ಲಾ? ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಪಶು ಭಾಗ್ಯ, ಭಾಗ್ಯಗಳ ಸರ್ದಾರ. ಅವತ್ತಿನ ಕಾಲದಲ್ಲಿ ಸುಮಾರು 60,000 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ನೀರಾವರಿಗಳನ್ನ ಇಡೀ ರಾಜ್ಯದ ತುಂಬಾ ಯೋಜನೆಗಳನ್ನ ತೆಗೆದುಕೊಂಡು ಬಂದ್ರು ಸಿದ್ದರಾಮಯ್ಯನವರು. ಅಧಿಕಾರ ಶಾಶ್ವತ ಅಲ್ಲ, ಆದ್ರೆ ಅಧಿಕಾರ ಕೈಯಲ್ಲಿದ್ದಾಗ ಒಂದು ಶಾಶ್ವತವಾದಂತ ಕೆಲಸ ಕಾರ್ಯಗಳನ್ನ ಮಾಡಬೇಕು. ಮುಖ್ಯಮಂತ್ರಿ ಇದ್ದಾಗ್ಲೇನೆ ಜಗದೀಶ್ ಶೆಟ್ಟರ್ ಏನು ಮಾಡ್ಲಿಲ್ಲ ಕೆಲಸ, ಇನ್ನು ಬೆಳಗಾವಿಗೆ ಬಂದು MP ಆಗಿ ಏನಾದ್ರೂ ಕೆಲಸ ಮಾಡ್ತಾರೆ ಅಂತಂದ್ರೆ ಅದು ಹಗಲುಗನಸು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಬೆಳಗಾವಿ ಜಿಲ್ಲೆಯನ್ನ ಗಂಡು ಮೆಟ್ಟಿದ ನಾಡು ಅಂತ ಹೇಳ್ತೀವಿ, ರಾಣಿ ಚೆನ್ನಮ್ಮ ಹುಟ್ಟಿದ ಬೀಡು ಅಂತ ಹೇಳ್ತೀವಿ. ಇಂಥ ಒಂದು ಜಿಲ್ಲೆಗೆ, ಸ್ವಾಭಿಮಾನದ ನಮ್ಮ ಬೆಳಗಾವಿಗೆ, ಬೆಳಗಾವಿಯ ಮಗ, ಮಣ್ಣಿನ ಮಗ, ಈ ಭಾಗದ ಸೇವಕನಾಗಬೇಕು, ನಿಮ್ಮ ಸೇವೆಯನ್ನ ಮಾಡಬೇಕು. ಮೃಣಾಲ್ ಹೆಬ್ಬಾಳ್ಕರ್ಗೆ ಹಸ್ತಕ್ಕೆ ತಮ್ಮ ಮತವನ್ನ ಕೊಡಿ ಅಂತ ಕೇಳ್ತೀವಿ. 2014ಕ್ಕೆ ನಾನು ಪಾರ್ಲಿಮೆಂಟ್ ಚುನಾವಣೆಗೆ ನಿಂತ್ಕೊಂಡಿದ್ದೆ. ಅವತ್ತು ತಾವೆಲ್ಲರೂ ಕೂಡ ಬಹಳಷ್ಟು ಕೆಲಸ ಮಾಡಿದ್ರಿ, ಅಶೋಕ್ ಪಟ್ಟಣ್ ಸರ್ ಆದಿಯಾಗಿ. ಆದ್ರೆ ಅವತ್ತು ನಮ್ಮ ಹಣೆ ಬರ ನೆಟ್ಟಿಗೆ ಇರಲಿಲ್ಲ, ಸೋತ್ವಿ. ಆದ್ರೆ ಇವತ್ತು ಆ ರೀತಿ ಇಲ್ಲ ಸಮಯ. ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ, ನನ್ನ ಕ್ಷೇತ್ರ ಬೆಳಗಾವಿ ಗ್ರಾಮೀಣದಲ್ಲಿ 2014ರಲ್ಲಿ 13,000 ಮೈನಸ್ ಇದ್ದೆ ನಾನು. ಆದ್ರೆ ಇವತ್ತು ತಮಗೆ ಹೇಳಲಿಕ್ಕೆ ಬಯಸ್ತೇನೆ, ಬೆಳಗಾವಿ ಗ್ರಾಮೀಣ ಒಂದೇ ಒಂದು ಕ್ಷೇತ್ರದಲ್ಲಿ 60,000 ಲೀಡನ್ನ ತೆಗೆದುಕೊಂಡು ಬರ್ತೀನಿ ನಾನು. ಬೆಳಗಾವಿ ಉತ್ತರ, ಬೆಳಗಾವಿ ದಕ್ಷಿಣ, ಬರೀ ಬೆಳಗಾವಿ ತಾಲೂಕು ನಾವು ಹೊರಗಡೆ ಬರೋ ಹೊತ್ತಿಗೆ 75,000ದಿಂದ 85,000 ಲೀಡನ್ನ ತೆಗೆದುಕೊಂಡು ಬರ್ತೀನಿ. ಇದನ್ನ ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇಷ್ಟು ದಿನ ಅನ್ಯಾಯವನ್ನ ಸಹಿಸಿಕೊಂಡು ಸಾಕಾಗಿದೆ. ಬಿಜೆಪಿಯವರ ಸುಳ್ಳು ಭರವಸೆ, ಪೊಳ್ಳು ಭರವಸೆಯನ್ನ ಕೇಳಿ ಕೇಳಿ ಸಾಕಾಗಿದೆ. ಬಡವರಿಗೆ ಕೊಡ್ತಾ ಇರುವಂತ, ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಕೊಡ್ತಾ ಇರುವಂತ ಈ 5 ಗ್ಯಾರಂಟಿಗಳು ಮುಚ್ಚಿ ಹೋಗ್ತವೆ, ಯಾವುದು ಒಳ್ಳೇದಿಲ್ಲ ಅಂತ ಬೊಬ್ಬೆ ಹೊಡಿತಾ ಇರುವಂತ ಬಿಜೆಪಿಯವರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಈ 5 ಗ್ಯಾರಂಟಿಗಳು, ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಶಕ್ತಿ ಇರ್ಬೋದು, ಅಥವಾ ಯುವ ನಿಧಿ ಇರ್ಬೋದು, ಈ 5 ಗ್ಯಾರಂಟಿಗಳು ಪಾರ್ಲಿಮೆಂಟ್ ಇಲೆಕ್ಷನ್ ಆದ್ಮೇಲೂ ಕೂಡ 4 ವರ್ಷ ನಮ್ಮ ಸರ್ಕಾರ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ಕಂಟಿನ್ಯೂ ಆಗಿರ್ತಾವೆ. ಇವನ್ನ ಯಾರ ಕಡೆಯಿಂದಲೂ ಕೂಡ ನಿಲ್ಲಿಸೋಕೆ ಸಾಧ್ಯ ಇಲ್ಲ. ನಾನು ಮಹಿಳೆಯರಿಗೆ, ರೈತರಿಗೆ ಒಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಭರವಸೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಈ 5 ಗ್ಯಾರಂಟಿಗಳು ಜನರ ಮುಖದಲ್ಲಿ, ಮಹಿಳೆಯರ ಮುಖದಲ್ಲಿ ಒಂದು ಸಮಾಧಾನವನ್ನ, ಒಂದು ಮಂದಹಾಸವನ್ನ ತರಲಿಕ್ಕೆ ಕಾರಣ ಆಗಿದೆ. ಇವತ್ತು ನಾನು ಎಲ್ಲ ಕಡೆ ಓಡಾಡ್ತಾ ಇದ್ದೀನಿ, ರಾಜ್ಯದಲ್ಲಿ ಎಲ್ಲ ಕಡೆ ಸುತ್ತಾಗ್ತಾ ಇದ್ದೀನಿ. ಎಲ್ಲೇ ಹೋಗ್ಲಿ, ಯಾವುದೇ ಗ್ರಾಮಕ್ಕೆ ಹೋಗ್ಲಿ, ನನ್ನನ್ನ ಹಿಡ್ಕೊಳ್ತಾರೆ ಜನ. ಅಮ್ಮ, ಆ ಸಿದ್ದರಾಮಯ್ಯನವ್ರಿಗೆ ಪುಣ್ಯ ಹತ್ಲಿ, ನಿಮ್ಮ ಸರ್ಕಾರಕ್ಕೆ ಪುಣ್ಯ ಹತ್ಲಿ. ನನಗೆ ಒಂದು ಗುಳಿಗೆ ತಗೊಳಕ್ನು ನಾನು ಕೈ ಚಾಚಬೇಕಾಗಿತ್ತು ಗಂಡನ ಕಡೆ, ಮಗನ ಕಡೆ. ಇವತ್ತು ನನಗೆ, ನನ್ನ ಜೇಬಿಗೆ 2,000 ರೂಪಾಯಿ ಬರ್ತಾ ಇದೆ. ನಿಮ್ಗೆ ಪುಣ್ಯ ಹತ್ಲಿ, ಪುಣ್ಯದ ಕೆಲಸ ಮಾಡಿದಿರಿ ಅಂತ ಹೇಳ್ತಾರೆ. ಇವತ್ತು ಎಷ್ಟೋ ಮಹಿಳೆಯರು ಬಹಳ ದಿನದಿಂದ ಕನಸನ್ನ ಕಂಡಿರ್ತಾರೆ, ನಾವು ಮಕ್ಕಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು, ನಾವು ಸುತ್ತಾಡಕ್ಕೆ ಹೋಗಬೇಕು. ಆದ್ರೆ ಇವತ್ತು
ನಿನ್ನಲ್ಲಿ ಮೊನ್ನೆ ಪ್ರಜಾವಾಣಿಯಲ್ಲಿ ಓದ್ದೆ, ಈ ಬಾರಿ ತಾಯಿ ಯಲ್ಲಮ್ಮನ ದೇವಸ್ಥಾನದಲ್ಲಿ 1 ವರ್ಷ ಈ ಬಾರಿ ಅತ್ಯಧಿಕ ದಕ್ಷಿಣೆ ಸಂಗ್ರಹ ಆಗಿದೆ 11.5 ಕೋಟಿ ರೂಪಾಯಿ. 11.5 ಕೋಟಿ ರೂಪಾಯಿ. ನೀವು ಅರ್ಥ ಮಾಡ್ಕೊಳ್ಳಿ, ಎಷ್ಟು ಭಕ್ತರು ಎಷ್ಟು ದಿವಸದಿಂದ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಕೂತ್ಕೊಂಡಿದ್ರು ಅಂತವ್ರಿಗೆಲ್ಲ ನಮ್ಮ ಶಕ್ತಿ ಯೋಜನೆಯಿಂದ ಉಪಯೋಗ ಆಗಿದೆ. ಇವತ್ತು ಇಷ್ಟೆಲ್ಲ ಜನ ಬಂದಿದ್ದೀರಾ, ಎಲ್ಲ ಹಿರಿಯರು ಬಂದಿದ್ದೀರಾ. ಇಡೀ ರಾಮದುರ್ಗ ಕ್ಷೇತ್ರದ ಪ್ರತಿಯೊಂದು ಊರಿನ ಹಿರಿಯರು, ನಮ್ಮ ನಾಯಕರು, ನಮ್ಮ ಕಾರ್ಯಕರ್ತರು ಇಲ್ಲಿ ಬಂದಿದ್ದೀರಾ. ನಿಮ್ಮೆಲ್ಲರ ಎದುರುಗಡೆ ಒಂದು ಭಾಷೆಯನ್ನ ಕೊಡ್ತೀನಿ. ರಾಮದುರ್ಗ ಕ್ಷೇತ್ರದಿಂದ ನೀವು 20-25 ಸಾವಿರ ಲೀಡನ್ನ ಕೊಡಿ, ನಮ್ಮ ಅಭ್ಯರ್ಥಿ 2 ಲಕ್ಷ ಲೀಡ್ನಿಂದ ಆರಿಸು, ನಾವು ತಗೊಂಡು ಬರೋಣ ಅನ್ನುವಂತ ಒಂದು ಭಾಷೆಯನ್ನ ಕೊಡ್ತೀನಿ. ಯಾವುದೇ ಕಾರಣಕ್ಕೆ ಕೈ ಬಿಟ್ಟು ಹೋಗುವಂತ ಪ್ರಮೇಯ ಇಲ್ಲ. ಕಾಂಗ್ರೆಸ್ ಪಕ್ಷದ ಸರ್ಕಾರ ರಾಜ್ಯದಲ್ಲಿದೆ, ಮಂತ್ರಿಗಳಿದ್ದೀವಿ. ಇನ್ನೂ 4 ವರ್ಷ ಸುಭದ್ರವಾದಂತ ಸರ್ಕಾರವನ್ನ ಕೊಡ್ತೀವಿ. ಒಳ್ಳೆ ಅಭಿವೃದ್ಧಿ ಪರವಾದಂತ ಯೋಜನೆಗಳನ್ನ ಕೊಡ್ತೀವಿ. ಜನರು ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ನೀವು ಬರೀ ಜನರ ಹತ್ರ ಹೋಗಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಆಶೀರ್ವಾದವನ್ನ ಕೇಳುವಂತ ಕೆಲಸ ನೀವು ಮಾಡಬೇಕು. ನೀವು ಮಾಡ್ತೀರಿ ಅನ್ನುವಂತ ವಿಶ್ವಾಸ ನನಗಿದೆ. ನಾನೇನು ಒಂದೇ ಮಾತು ಹೇಳಲಿಕ್ಕೆ ಬಯಸ್ತೇನೆ, ಟಿಕೆಟ್ಗೆ ಏನಾದ್ರೂ ಪ್ರಯತ್ನ ಬಹಳ ದಿನದಿಂದ ನಾನು ಮಾಡಿದ್ರೆ, ನಾನೇ ಮೊದಲೇ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ಹೋಬಳಿಯಲ್ಲಿ ಗ್ಯಾರಂಟಿ ಸಮಾವೇಶಗಳನ್ನ ಮಾಡ್ಕೊಂಡು ಹೋಗ್ಬಿಡ್ತಾ ಇತ್ತು. ಆದ್ರೆ ಜಿಲ್ಲೆಯ ಎಲ್ಲ ಮುಖಂಡರ ಆಶಯ ಹಾಗೆ ಇದಕ್ಕೆ ನಾವು ಶಕ್ತಿಯನ್ನ ತುಂಬಬೇಕು ಅಂತ ನಾನು ಎಸ್ ಅಂತ ಹೇಳಿದೆ. ನಿಮ್ಮ ಮೇಲೆ ನನಗೆ ಭರವಸೆ ಇದೆ, ನಿಮ್ಮೆಲ್ಲರ ಮೇಲೆ ನನಗೆ ವಿಶ್ವಾಸ ಇದೆ. ನೀವು ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಆಶೀರ್ವಾದ ಮಾಡ್ತೀರಿ ಅನ್ನುವಂತ ಒಂದು ಗಟ್ಟಿ ವಿಶ್ವಾಸದೊಂದಿಗೆ ಬಹಳಷ್ಟು ಅಭೂತಪೂರ್ಣವಾದಂತ ಕಾರ್ಯಕ್ರಮವನ್ನ ಇವತ್ತು ನೀವು ಮಾಡಿದಿರಿ. ನಾವು ಹೇಳ್ತೀವಿ, ವಿಜಯಕ್ಕೆ ವಿನಾಯಕನ್ನ ನಾವು ನೆನೆಸ್ಕೊಳ್ತೀವಿ, ಶಕ್ತಿಗೆ ಹನುಮಂತನ ಪೂಜೆ ಮಾಡ್ತೀವಿ. ಇವತ್ತು ಹನುಮಂತನ ದರ್ಶನ ತಗೊಂಡು ನಾವು ವೀರಭದ್ರೇಶ್ವರನ ದರ್ಶನ ತಗೊಂಡು ಇಲ್ಲಿ ಬಂದಿದ್ದೀವಿ. ವಿಜಯ ನಿಶ್ಚಿತವಾಗ್ಲೂ ನಮ್ಮ ಕಾಂಗ್ರೆಸ್ ಪಕ್ಷದ್ದೇ ಅನ್ನುವಂತ ಒಂದು ಭಾಷೆಯೊಂದಿಗೆ ತಮ್ಮೆಲ್ರಿಗೂ ಕಳಕಳಿಯಾಗಿ ಕೇಳ್ತೀನಿ. 35 ದಿವಸ ಇನ್ನು ಇಲೆಕ್ಷನ್ ಇದೆ. ಈ 35 ದಿವಸ ಯಾವ ರೀತಿ ನೀವು ಅಶ್ವಕಣ್ಣ ಪಟ್ಟಣ್ಣವರ ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರಿ, ಅದೇ ರೀತಿ ಮೃಣಾಲ್ ಹೆಬ್ಬಾಳ್ಕರ್ರ ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತೀರಿ ಅನ್ನುವಂತ ಭರವಸೆ ನನಗಿದೆ. ನಿಮ್ಮೆಲ್ಲರ ಮೇಲೆ ಬಹಳಷ್ಟು ವಿಶ್ವಾಸವನ್ನ ಇಟ್ಕೊಂಡಿದ್ದೀನಿ. ಈ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತ ಬ್ಲಾಕ್ ನಮ್ಮ ರಾಮದುರ್ಗ ಬ್ಲಾಕ್ನ 2 ಅಧ್ಯಕ್ಷರುಗಳಿಗೆ, ಅಣ್ಣನವರಾದಂತ ಪ್ರದೀಪ್ ಅವ್ರಿಗೆ, ಅಣ್ಣನವರಾದಂತ ಅಶೋಕ್ ಪಟ್ಟಣ್ ಅವ್ರಿಗೆ, ಎಲ್ಲ ಗುರು ಹಿರಿಯರಿಗೆ ನನ್ನ ಒಂದು ಪ್ರಾಮಾಣಿಕವಾದಂತ ಕೃತಜ್ಞತೆಗಳನ್ನ ತಿಳಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಅತ್ಯಂತ ರೈತಪರ ಚಿಂತನೆಗಾರ ನಾನು ನಂಜೇನಮಠರವರ ನೇತೃತ್ವದ ಕಾಂಗ್ರೆಸ್ ಅಧ್ಯಕ್ಷಗಿರಿ ಸಮಯದಲ್ಲಿ ಆಗ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ. ತದನಂತರ ರಾಜಕೀಯದಿಂದ ಬಹುದೂರ ಹೋಗಿ ಪತ್ರಿಕೋದ್ಯಮದ ಚಿರಂಜೀವಿ ಸಹೋದರಿ ಲಕ್ಷ್ಮೀದೇವಿ ಅವರಿಗೆ ಹತ್ರ ಅತ್ಯಂತ ಅವಿನಾಭಾವ ಸಂಬಂಧದ ಆ ನನ್ನ ಚಿರಂಜೀವಿ ಆ ವ್ಯಕ್ತಿ ಮತ್ತು ಅಲ್ಲಿಯ ಲಿಂಗಾಯತ ಪಂಚಮಸಾಲಿ ಸಮಾಜದ ಅಧ್ಯಕ್ಷ ವೀರಣ್ಣ ಇವತ್ತು ಅತ್ಯಂತ ಪ್ರೀತಿ ವಾತ್ಸಲ್ಯದಿಂದ ಇವತ್ತಿಗೆ ಕರೆತಂದಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಶ್ರೀಮಾನ್ ಇಲ್ಲಿಯ ಶಾಸಕರು ಒಬ್ಬ ಕ್ರಿಯಾಶೀಲ ವ್ಯಕ್ತಿ. ನಾನು ಹಲವಾರು ನಾಯಕರ ಬಗ್ಗೆ ವಿಶ್ಲೇಷಣೆ ಬರತಕ್ಕಂಥ ಒಬ್ಬ ಅಂಗಡ ನಾಯಕರನ್ನು ಕೂಡ ಇದೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಪುಣ್ಯಾತ್ಮ ಅಶೋಕ್ ಹೆಸರು ಅಶೋಕ್ ಐತಿಹಾಸಿಕ ಚಾರಿತ್ರಿಕ ಪ್ರಗತಿಪರ ಚಿಂತಕನಾಗಿರ್ತಕ್ಕಂಥ ಶಾಸಕರ ಕ್ಷೇತ್ರದಲ್ಲಿ ಖಂಡಿತವಾಗಿ ಜಾರಕಿಹೊಳಿ ಸಾಹೇಬರು ಹೇಳಿದ ಹಾಗೆ ಅತಿ ಹೆಚ್ಚಿನ ಮತಗಳು ಮೃಣಾಲ್ ಅವರ ಗೆಲುವಿಗಾಗಿ ಲಭ್ಯವಾಗ್ತವೆ ಅಂತಕ್ಕಂಥ ಸ್ಪಷ್ಟ ಸಂದೇಶವನ್ನ ನಾನು ಕೊಡ್ತಾ ನೇರವಾಗಿ ಮಾತಿಗೆ ಬರ್ತೇನೆ. ಈ ಅತ್ತಣ ಮಾಮಲ, ಈ ಅತ್ತಣ ಕೋಗಿಲಿ, ಅತ್ತಣಿಂದ ಅತ್ತ ಸಂಬಂಧವಯ್ಯ, ಎಲ್ಲಿಯ ಲಕ್ಷ್ಮೀ ಹೆಬ್ಬಾಳ್ಕರ್ ಸೋದರಿ, ಎಲ್ಲಿಯ ಕೊಟ್ರಪ್ಪ ಮುತ್ತ. ಇದರ ಅರ್ಥ ಏನಂತಂದ್ರೆ, ಆ ಎಮ್ಮ
ನಮ್ಮ ಸಮಾಜದ ಒಬ್ಬ ನಾಯಕಿ ಅಂತ ನಾನು ಇಲ್ಲಿ ಪರಿಗಣಿಸಿ ಬರಲಿಲ್ಲ. ಆಕೆಯ ಜಾತ್ಯತೀತ ಭಾವನೆ, ಆಕೆಯಲ್ಲಿ ಇರತಕ್ಕಂತಹ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಕಿಚ್ಚು ಕೆಚ್ಚು, ಹಾಗೆ ವಿಶೇಷವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದ ಮಂತ್ರಿ ಆದ್ಮ್ಯಾಗ ಆ ಸೋದರಿ ಈ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಮಹಿಳೆಯರಿಗೆ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳನ್ನ ಮನೆ ಮನೆಗೆ ಮುಟ್ಟಿಸ್ತಕ್ಕಂಥ ಒಬ್ಬ ತಾಕತ್ತುಳ್ಳಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಸೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತಕ್ಕಂಥ ಮಾತು. ಆ ತಾಯಿಯ ಗರ್ಭ ಪುಣ್ಯದ ಗರ್ಭ, ಆ ಗರ್ಭದಲ್ಲಿ ಹುಟ್ಟಿರ್ತಕ್ಕಂಥ ಆ ಮೃಣಾಲ ಖಂಡಿತವಾಗಿ ನಾನು ಆಶೆ ಮಾಡ್ತೇನೆ ತಮ್ಮ, ಖಂಡಿತವಾಗಿ ನೀನು ಎಂಬಿ ಆಗಿ ಆಗ್ತೀಯ, ಬೆಳಗಾವನ್ನ ನೀವು ಪ್ರತಿನಿಧಿಸ್ತೀಯ ಅಂತಕ್ಕಂಥ ಮಾತು. ಮತ್ತೊಂದು ಮಾತನ್ನು ಹೋಲಿಕೆ ಮಾಡಿ ಮಾತಾಡ್ತೇನೆ, ಯಾಕಂದ್ರೆ ಒಬ್ಬ ಪತ್ರಿಕೋದ್ಯಮಿಯಾಗಿ ತುಲನಾತ್ಮಕವಾಗಿ ಮಾತಾಡಬೇಕಾಗ್ತದೆ. ನೇರವಾಗಿ ನಾನು ಇಲ್ಲಿ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಒಬ್ಬ ಯಜಮಾನರು ಬಹುತೇಕವಾಗಿ 15 ದಿವಸ ಆಚೆಗೆ ಇದ್ರು, 15 ದಿವಸ ಈಚೆಗೆ ಬಂದ್ರು, ಮತ್ತೆ 15 ದಿವಸ ಎಲ್ಲಿ ಹೋಗ್ತಾರೆ ಅಂತಕ್ಕಂಥದ್ದು ಬಹುತೇಕವಾಗಿ ಮತದಾರರಲ್ಲಿ ಗುಸು 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 ಅಂತಕ್ಕಂಥ ವಾತಾವರಣ ಕೇಳ್ತಾ ಇದ್ದೀವಿ. ಅಂತೆಯೇ ಮೃಣಾಲ್ ಖಂಡಿತವಾಗಿ ಏನಪ್ಪ ಅಂದ್ರೆ ನನ್ನ ಅಜ್ಜನ ಸಮಾನ ಆಗಿರ್ತಕ್ಕಂಥ ಬಿಜೆಪಿ ಅಭ್ಯರ್ಥಿಯನ್ನ ಖಂಡಿತವಾಗಿ ನೀನು ಸೋಲಿಸ್ತೀಯಪ್ಪ, ಸೋಲಿಸಿ ಲೋಕಸಭೆಯಲ್ಲಿ ಈ ಭಾಗದ ಪ್ರತಿನಿಧಿಯಾಗಿ ಇರ್ತೀಯಪ್ಪ ಅಂತಕ್ಕಂಥ ಮಾತನ್ನ ನಾನು ಬಹಳ ಪ್ರೇಮದಿಂದ ಈ ಮಾತನ್ನು ಹೇಳ್ತಾ ಮಾತನಾಡತಕ್ಕಂಥ ಮಹನೀಯರ ದಂಡ ಬಹಳ ಇದೆ. ಇಲ್ಲಿ ಇದಾರಲ್ಲ ಅಶೋಕ್ ಪಟ್ಟಣ್, ಬಹುತೇಕವಾಗಿ ಉತ್ಸಾಹಿ, ಅದರ ಅರ್ಧ ಆಯುಷ್ಯ ಬಹುತೇಕವಾಗಿ ಸಾರ್ವಜನಿಕ ದೃಷ್ಟಿಯಿಂದನೇ ಕಳೆದಿದೆ. ನಾನು ನಂಜೇನ ಭಟ್ರ HK ಪಾಟೀಲ್ ಅತ್ಯಂತ ಒಡನಾಡಿ ಮನುಷ್ಯ, ಅವರ ವಿಶಾಲ ಕರ್ನಾಟಕದಲ್ಲಿ ಹಲವಾರು ವರ್ಷ ಸೇವೆ ಸಲ್ಲಿಸಿರ್ತಕ್ಕಂಥವ, ನವೋದಯ ಮೂಲಕವಾಗಿ 20 ವರ್ಷ ಸೇವೆ ಸಲ್ಲಿಸತಕ್ಕಂಥವ ಅಂತಹ ಅಶೋಕ್ ಪಟ್ಟಣ್ ಖಂಡಿತವಾಗಿ ಈ ಅಪ್ಪನ ಗೆಲುವಿನಲ್ಲಿ ಅತ್ಯಂತ ಅಧಿಕ ಮತವನ್ನು ಕೊಡ್ತಕ್ಕಂಥ ತಾಕತ್, ಉಸ್ಕಾ ಹಿಮ್ಮತ್, ಉಸ್ಕಾ ಉತ್ಸಾಹ ನನಗೆ ವಿಶ್ವಾಸ ಇದೆ ಅಂತಕ್ಕಂಥ ಮಾತನ್ನೇ ಹೇಳಿ ಇವತ್ತು ಕಾಂಗ್ರೆಸ್ ಅನಿವಾರ್ಯವಾಗಿ ಕರ್ನಾಟಕಕ್ಕೆ ಅದು ತನ್ನ ಬೆಳಕನ್ನು ಚೆಲ್ಲಬೇಕಾಗಿದೆ. ಗ್ಯಾರಂಟಿ ಯೋಜನೆಗಳ ಸವಿಯನ್ನು ನೀವು ಸವಿತಾ ಇದ್ದೀರಿ, ಅದರ ಫಲ ಖಂಡಿತವಾಗಿ ಏನಪ್ಪಾ ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಅದು ಲಾಭವಾಗಿ ಪರಿಣಮಿಸ್ತದೆ. ವಿಶೇಷವಾಗಿ ಒಂದು ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಸೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಎಷ್ಟು ಪ್ರಾಮಾಣಿಕರು, ಎಷ್ಟು ಉತ್ಸಾಹವಂತರು, ಖಂಡಿತವಾಗಿ ಮನೆ ಮನೆಗೆ ಬಹುತೇಕವಾಗಿ ಈ ಕರ್ನಾಟಕ ಸರ್ಕಾರದ ಯೋಜನೆಗಳನ್ನ ಮಹಿಳೆಯರ ಅಭಿವೃದ್ಧಿಗಾಗಿ ಕೊಟ್ಟಿರ್ತಕ್ಕಂಥ ತಾಕತ್, ಶಕ್ತಿವಾನ್, ಬುದ್ಧಿವಂತೆ, ದೂರದೃಷ್ಟಿಯ ನಾಯಕಿ ಆ ಎಂಬ ಇರೋದ್ರಿಂದ ಇವೆಲ್ಲವ ಸಮೀಕರಣವಾಗಿ ಖಂಡಿತವಾಗಿ ಬರ್ತಕ್ಕಂತಹ 7ನೇ ತಾರೀಕಿನ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಮತಗಳಿಂದ ಈ ನಮ್ಮ ಸಹೋದರಿಯ ಮಗ ಆರಿಸಿ ಬರ್ತಾನೆ. ನಿಮ್ಮ ಸೇವೆಯನ್ನು ಮುಂದಿನ 5 ವರ್ಷದವರೆಗೆ ಆತ ಮಾಡ್ತಾನೆ ಅಂತಕ್ಕಂಥ ಮಾತನ್ನು ಹೇಳಿ ಖಂಡಿತವಾಗಿ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ವಿನಂತಿ ಮಾಡಿಕೊಳ್ತೇನೆ. ನಾನು ಕೊಪ್ಪಳ ನಾಡಿನಿಂದ ಹೊಂದಿರತಕ್ಕಂಥವನಾದರೂ ಸಹಿತ ಈ ವ್ಯಕ್ತಿಯ ಗೆಲುವಿಗಾಗಿ ನನ್ನ ವಿನಂತಿಯ ಒಂದು ಸಹಕಾರವನ್ನು ನಿಮ್ಮಲ್ಲಿಂದ ಕೋರಿ ನನ್ನ ಮಾತಿಗೆ ಮಂಗಳ ಕೋರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಬಂದು ಈಗಾಗಲೇ ನಿರ್ಮಿಸಿದ್ದಾರೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ವಿಧಾನ ಪರಿಷತ್ ಸದಸ್ಯ ಚಂದ್ರರಾಜ್ ಹಟ್ಟಿಹೊಳಿ ಅವರೇ ಮತ್ತು ಅಧಿಕೃತ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿಯಾದ ಮೃಣಾಲ್ ಹೆಬ್ಬಾಳ್ಕರ್ ಅವರೇ ಮತ್ತು ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ನ ಹಿರಿಯರೇ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಅಣ್ಣ ತಮ್ಮಂದಿರೇ ಮತ್ತು ಅಕ್ಕ ತಂಗಿರೇ, ಈ ದಿನ ನಿಮಗೆಲ್ಲ ಗೊತ್ತಿದೆ, ನಮ್ಮ ಸರ್ಕಾರ ಬರೋದಕ್ಕಿಂತ ಮೊದಲು ನಾವು ಏನೇನು ಮಾತು ಕೊಟ್ಟಿದ್ದೇವೆಲ್ಲ ಮಾತು ಕೊಟ್ಟಂಗೆ ನಡ್ಕೊಂಡಿದ್ದೀವಿ. ಬೇರೆಯವ್ರ ತರ ಸುಳ್ಳು ಹೇಳಿ ನಿಮ್ಗೆಲ್ಲ ಪದೇ ಪದೇ ಜ್ಞಾಪಕ ಮಾಡಲ್ಲ. ಯಾಕಂದ್ರೆ ಮೋದಿ ಫಸ್ಟ್ ಬಂದಾಗ ಎಲ್ಲಾ ನಿರುದ್ಯೋಗಿಗಳಿಗೆ ವರ್ಷಕ್ಕೆ 2 ಕೋಟಿ ನಿರುದ್ಯೋಗಿ ಕೆಲಸ ಕೊಡ್ತೀವಿ ಅಂತಂದ್ರೆ ಎಷ್ಟೋ ಜನ ಕೋಟ್ಯಾಂತರ ಜನ ಕೆಲಸ ಕಳ್ಕೊಂಡಿದ್ದಾರೆ, ಕೋಟ್ಯಾಂತರ ಜನ ಕೆಲಸ ಇದೆ ಸಾಯ್ತಾ ಇದ್ದಾರೆ ಇವತ್ತಿನ ದಿನ. ಮತ್ತೆ ಎಲ್ಲರೂ 15 ಲಕ್ಷ ರೂಪಾಯಿ ಕೊಡ್ತೀನಿ ಎಲ್ಲಾ ರೈತರು, ದೇಶದ ರೈತರು ಇದ್ರು. ನೀವು ರೈತರಿಗೆ ಎಷ್ಟು ಜನ ಬಂದೈತಪ್ಪ ದುಡ್ಡು? 15 ಲಕ್ಷ ಬಂತ ಯಾರಿಗಾರು? ಯಾರಿಗೂ ಬಂದಿಲ್ಲ. ಆದ್ರೂ ಸ್ವಲ್ಪ ನೀವು ಮೋದಿ ಮೋದಿ ಅಂತೀರ, ಅದೇ ನನಗೆ ಬೇಜಾರು. ಮೋದಿ ಮೋದಿ ಅವ್ನ ಗಡ್ಡ ನೋಡಿ ಬೆಳೆ ಗಡ್ಡ ನೋಡಕ್ ಮೋದಿ ಅಂತಿರೋ ಏನು ಅರ್ಥ ಆಗ್ತಾ ಇಲ್ಲ. ನಾವು 15 ಲಕ್ಷ ರೂಪಾಯಿ ಕೊಡ್ತೀನಿ ಅನ್ನಪ್ಪ, ನೀವೆಲ್ಲ ಓಟ್ ಹಾಕಿರಿ ಅವತ್ತಿನ ದಿನ. ನನಗೆ ಗೊತ್ತೈತಿ ನೀವು ಅಲ್ಲಿ 10 ಜನ ಬಂದಿರೋ ಓಟ್ ಹಾಕಿರ್ತೀರಿ ಮೋದಿಗೆ ಅವತ್ತಿನ ದಿನ. ಯಾಕಂದ್ರೆ 15 ಲಕ್ಷ ಬರ್ತದೆ, ಯಾಕೆ ಬಿಡ್ಬೇಕು ಅಂತ ಹೇಳಿ ಹಾಕಿರ್ತೀರಿ. ಈಗ ಎಷ್ಟು ದಿನ ಆಗ್ಲೇ 10 ವರ್ಷ ಆಯ್ತಪ್ಪ, 10 ವರ್ಷದಿಂದ 1 ರೂಪಾಯಿ ಹಾಕಿಲ್ಲ. ಇನ್ನು ನಿಮ್ ಬ್ಯಾಂಕ್ ಒಳಗೆ ನಿಮ್ಮ ರೊಕ್ಕ ತೆಗಿಬೇಕಾದ್ರೆ ಅದು ಟ್ಯಾಕ್ಸ್, ನಾವು ರೊಕ್ಕ ತುಂಬಿರೋ ಟ್ಯಾಕ್ಸ್ ನಿಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅದು ಬರೇ ಹಿಂದೂ ಮುಸ್ಲಿಂ ಜಗಳ ತಂದಿರ್ತಾರೆ, ಬಿಜೆಪಿ ಮಾಡ್ತಾರೆ ಅಷ್ಟೇ. ಬೇರೆ ಏನ್ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ದೇಶದಾಗ ಏನ್ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಹೇಳಬೇಕು ನೋಡೋದು. ನಮ್ಮ ಸರ್ಕಾರ ಆಯ್ತಾ ಬೇಕಾದಷ್ಟು ಡ್ಯಾಮ್ಗಳು ಕಟ್ಟಿದ್ವಿ,
ರೈಲ್ವೆ ಸ್ಟೇಷನ್, ವಿಮಾನದ ಎಷ್ಟು ಮಾಡಿದ್ವಿ ನಾವು. ಇವ್ರು ಏನು ಮಾಡಿಲ್ಲ, ಅದು ಮಾಡಿದ್ವಿ ಇದು ಮಾಡಿದ್ವಿ ಅಂತ ಹೇಳಿ ಹೊಂಟಾರ. ಅದನ್ನ ತಾವೆಲ್ಲ ಊಟಾಟಿಕೆ ಮಾತ್ರ ನಂಬಕ್ ಹೋಗ್ಬೇಡಿ. ಮತ್ತೆ ನಮ್ಮ ಕಾಂಗ್ರೆಸ್ ಸರ್ಕಾರ ದೆಹಲಿ ಒಳಗೆ ಬಂದ್ರೆ ಅನ್ನಭಾಗ್ಯ 5 kg ಪರವಾಗಿ ಒಬ್ಬರಿಗೆ 170 ರೂಪಾಯಿ ಜಮಾ ಮಾಡ್ತಾ ಇದೀವಿ ಈಗಾಗಲೇ ನಮ್ಮ ಇದರಿಗೆ, ನಮ್ಮ ಕರ್ನಾಟಕ ಒಳಗೆ. ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ ಇವೊಂದು ಎಲ್ಲ ಕೂಡ ಕೊಡ್ತಾ ಇದೀವಿ, ನಿಮ್ಗೆಲ್ಲ ಗೊತ್ತಿದೆ ಈಗ. ಮತ್ತೆ ಕೇಂದ್ರ ಸರ್ಕಾರದಾಗೆ ಸಪೋಸ್ ಬಂತು ನಮ್ಮ ಸರ್ಕಾರ ಬಂದ್ರೆ ಮಹಾಲಕ್ಷ್ಮಿ ಗ್ಯಾರಂಟಿ ಯೋಜನೆ ಮಾಡ್ತಾ ಇದೀವಿ ನಮ್ಮ ಸರ್ಕಾರ ಡೆಲ್ಲಿಗೆ ಬಂದ್ರೆ. ಆ ಮಹಾಲಕ್ಷ್ಮಿ ಯೋಜನೆ ಏನಪ್ಪಾ ಅಂದ್ರೆ ಪ್ರತಿ ವರ್ಷ ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ಹಣಕಾಸು ನೆರವು ನೀಡಲಾಗ್ತದೆ. ನಾವು 2,000 ರೂಪಾಯಿ ಕೊಡ್ತಾ ಇದೀವಲ್ಲ ಹೀಗೆ, ಹಾಗೆ ನಮ್ಮ ಕೇಂದ್ರ ಸರ್ಕಾರ ಬಂದ್ರೆ ವರ್ಷಕ್ಕೆ ಎಲ್ಲ ಹೆಣ್ಮಗಳಿಗೆ 1 ಲಕ್ಷ ರೂಪಾಯಿ ಕೊಡ್ತಾ ಇದೀವಿ ವರ್ಷಕ್ಕೆ. ಅರ್ಧ ಸಂಖ್ಯೆ ಪೂರ್ಣ ಹಕ್ಕು ಮಹಿಳೆಯರಿಗೆ ಶೇಕಡ ಸರ್ಕಾರಿ ನೌಕರರಿಗೆ 50% ರಿಸರ್ವ್ ಮಾಡ್ತಾ ಇದೀವಿ. ಹೆಣ್ಮಕ್ಳಿಗೆ ಎಲ್ಲರಿಗೂ 50% ರಿಸರ್ವ್ ಮಾಡ್ತಾ ಇದೀವಿ. ಮತ್ತು ವಸತಿ ನಿಲಯ ಸ್ಥಾಪನೆ ಮಾಡ್ತಾ ಇದೀವಿ. ಅಧಿಕಾರ ಮೈತ್ರಿ ಅಂದ್ರೆ ದೇಶದ ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಹಿಳೆಯರಿಗೆ ಉದ್ಯೋಗ ನೀಡಲಾಗುವುದು. ಮತ್ತು ಶಕ್ತಿಗೆ ಸನ್ಮಾನ ಸರ್ಕಾರಕ್ಕೆ ಬಂದರೆ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತರಿಗೆ ಗೌರವಧನ ದ್ವಿಗುಣಗೊಳಿಸಲಾಗುವುದು. ಆದ್ರಿಂದ ನಾವೆಲ್ಲ ಮಾತು ಕೊಟ್ಟಂಗೆ ಅದನ್ನು ಕೂಡ ನಡ್ಕೊಂತೀವಿ. ಆದ್ರಿಂದ ಮುಂದೆ ಬರ ಚುನಾವಣೆಗೆ ನಮ್ಮ ಯುವ ನಾಯಕ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಪಾಪ ಅವರು ನಿಂತ್ಕೋಬೇಕು ಅಂತ ಏನಿರಲಿಲ್ಲ. ಲಕ್ಷ್ಮೀ ಹೆಬ್ಬಾಳ ಕೂಡ ಅವರು ನಿಂತ್ಕೊಬಾಳೋಣ, ನಮ್ಮಣ್ಣ ನಮ್ಮ ಮಗ ಸಣ್ಣವನ ಆಗ್ತಾನೆ, ಬೇಡ ದಯವಿಟ್ಟು ಬೇಡ ಅಂತದ್ದು. ಇಲ್ಲಮ್ಮ ನಿಮ್ಮ ಹುಡುಗ ಒಬ್ಬನೇ, ಅವನೇ ಚೆನ್ನಾಗಿ ಆಗ್ತಾನೆ, ಇನ್ನೂ ಒಳ್ಳೆ ಹುಡುಗ ಇದ್ದಾನೆ, ಹೆಂಗಸರು ಕೆಲಸ ಮಾಡೋಕೆ ಅನುಕೂಲ ಆಗ್ತದೆ, ದಯವಿಟ್ಟು ನೀವು ಅವ್ರಿಗೆ ಅಂತೇಳಿ ಮೀಟಿಂಗ್ ಕರೆದ್ರೆ ಬೆಂಗಳೂರಿಗೆ. ನಾವೆಲ್ಲರೂ ಎಲ್ಲ MLA ಗಳು ಕೂಡ ಏಕಕಂಠದಾಗೆ ಅವ್ರಿಗೆ ನಿಲ್ಸ್ಬೇಕು, ಅದು ಸತೀಶ್ ಮಗ ನಿಲ್ಸ್ಬೇಕು, ನಾವೇ ಡಿಸೈಡ್ ಮಾಡಿದ್ವಿ, ಅವ್ರೇನು ಡಿಸೈಡ್ ಮಾಡಿಲ್ಲ. ಬಲಾತ್ಕಾರವಾಗಿ ನಿಲ್ಸಿರಿ ನಾವು. ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಅಂತ ಹೇಳ್ತಾ ಇಲ್ಲ ನಾವು. ಲಕ್ಷ್ಮೀ ಹೆಬ್ಬಾಳ್ಕರ್ ನನ್ನ ಮಗ ಬೇಡ, ಚೆನ್ನಾಗಿ ಕಾಣೋಣ ಅಂತ ಬಹಳ ಹೇಳಿದ್ರು. ಇಲ್ಲವ ಕಾಂಗ್ರೆಸ್ ಪಕ್ಷದ ಹಿತದೃಷ್ಟಿಯಿಂದ ಎಲ್ಲೋ ಹಿತದೃಷ್ಟಿಯಿಂದ ಅವನಿಗೆ ನಿಲ್ಲಿಸ್ಬೇಕು ಅಂತ ಹೇಳಿ ನಾವು ಬಲಾತ್ಕಾರ ಮಾಡಿ ನಿಲ್ಸಿದ್ವಿ. ಆದ್ರಿಂದ ಆತನಿಗೆ ಪ್ರಚಂಡವಾಗಿ ನನಗೆ ಚುನಾವಣೆಗೆ 12,000 ನೀವು ಲೀಡ್ ಕೊಟ್ರಿ, ನಾನು 25,000 ಲೀಡ್ ಬರ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಬರೀ 12,000 ಆಯ್ತು. ನಾನು ಹೋದಲ್ಲ, ನಾನು ಬಹಳ ಪಾಪ್ಯುಲರ್ ಆಗಿದ್ದೀನಿ, ಬಹಳ ಜನಪ್ರಿಯ ಆಗಿದ್ದೀನಿ. ಎಲ್ಲವರು ನಮಸ್ಕಾರ ಅಶೋಕ್ ಪಟ್ಟಣದ ಮಕ್ಕಳು ಎಲ್ಲ ಜೈ ಜೈ ಅಂತಾರೆ, ಒಂದು ಊಟ ಹಾಕಲ್ಲ ಅರ್ಧ ನನಗೆ ಬೇಜಾರು. ಎಲ್ಲಿ ಹೋಗ್ಲಿ ಮಕ್ಕಳು ಅಶೋಕ್ ಪಟ್ಟಣ ಅಂತಾರೆ, ಹೆಣ್ಮಕ್ಳು ಅಣ್ಣ ನಮಸ್ಕಾರ ಅಶೋಕ್ ಅಣ್ಣ ಅಂತಾರೆ, ಜನ ನಮಸ್ಕಾರ ಅಂತಾರೆ, ಎಲ್ಲಿ ದಾರಿಗೆ ಹೇಳೋದ್ರು ನಮಸ್ಕಾರ ಮಾಡ್ತಾರೆ. ಇವ್ರು ಇಷ್ಟು ಜನ ಮಾಡ್ತಾ ಕೈ ತೋರಿಸ್ತಾರೆ, ನಮಸ್ಕಾರ ಊಟ ಹಾಕೋದ್ರು ನನಗೆ ತಮಾಷೆ ಮಾಡ್ತಾರೆ. ಅದಕ್ಕೆ ತಾವೆಲ್ಲ ಕೈ ತೋರಿಸೋ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ತಮಾಷೆ ಹೇಳ್ತಾ ಇದ್ದೀನಿ. ತಾವೆಲ್ಲ ದಯವಿಟ್ಟು ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷ ನಿಮ್ಗೆ ಗೊತ್ತಿದೆ, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ನುಡಿದಂತೆ ನಡೆದಂತ ಸರ್ಕಾರ. ತಾವೆಲ್ಲ ಅದಕ್ಕೆ ನಾವು ಮುಂದೆ ಕೂಡ ಏನ್ ನಾವು ದೆಹಲಿ ಒಳಗೆ ನಾವು ಸರ್ಕಾರ ಬಂದ್ರೆ ಏನ್ ಅನೌನ್ಸ್ ಮಾಡಿ ಪ್ರಾಮಾಣಿಕ ಕೊಡ್ತೀವಿ. ಆದ್ರಿಂದ ತಾವೆಲ್ಲ ವಿಶೇಷವಾಗಿ ಮಹಿಳೆಯರ ವೋಟರ್ಸ್ ನೀವೆಲ್ಲ ಒಂದು ಓಟ್ ನೀವು ಬಿಡಬಾರ್ದು. ನಿಮ್ಗೆ ಏನಾರ ಅಕಸ್ಮಾತ್ ಬೇರೆ ಪಕ್ಷಕ್ಕೆ ಹಾಕಿದ್ರೆ ನಿಮ್ ಕನ್ಸಿನಲ್ಲಿ ಚಾಮುಂಡಿ ದೇವಿ ಬಂದು ನಿಮ್ಗೆ ಶಿಕ್ಷೆ ಕೊಡ್ಬಿಡ್ತಾರೆ. ಈಗಲೇ ನೀವೆಲ್ಲ ಚಾಮುಂಡಿ ಇದ್ದಾಗ ನಮ್ಗೆಲ್ಲ ನೀವು ಕರೆಕ್ಟ್ ಆಗಿ ಓಟ್ ಹಾಕ್ಬೇಕು. ನೀವು ವಿಶೇಷವಾಗಿ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಉಪಯೋಗ ಆಗೈತಿ. ಗಂಡು ಮಕ್ಕಳು ಭಯಕತ್ತಾರ, ಏನ್ ಸರ್ ನೀವೆಲ್ಲ ಬಸ್ ಎಲ್ಲ ಫ್ರೀ ಮಾಡ್ಕೊಟ್ಬಿಡ್ರಿ, ನಮ್ಮ ಹೆಣ್ಮಕ್ಳು ಹೇಳ್ದಾಗ ಊರಿಗೆ ಹೋಗ್ಬಿಡ್ತಾರಂತ. ನೀವು ದಯವಿಟ್ಟು ನೀವು ಕೂಡ ಹೋಗ್ಬೇಕಾದ್ರೆ ಗಂಡು ಮಕ್ಕಳಿಗೆ ಹೇಳ್ಬೋದ್ರಿ, ಈ ಬಿಟ್ಟಿ ಬಸ್ ಐತಿ ಅಂತ ಹೇಳಿ ಬರ್ರಿ ನಂಜನಗೂಡು ಹೋಗೋಣ, ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ, ಧರ್ಮಸ್ಥಳಕ್ಕೆ ಹೋಗೋಣ ಹೋಗ್ತಾ ಇರ್ತೀವಿ. ನಿಮ್ ಗಂಡಂದ್ರೆ ಪಾಪ ಫುಟ್ಪಾತ್ ಮೇಲೆ ಇಲ್ಲಿ ತಿಂತ ನಿಂತಿರ್ತಾರೆ. ಅಂತ ಕೆಲಸ ಮಾಡ್ಬೇಡ್ರಿ, ಎಲ್ಲ ಮಾಡಿ ಎಲ್ಲ ಕೇಳೇ ಹೋಗ್ರಿ ದಯವಿಟ್ಟು. ಯಾಕಂದ್ರೆ ಗಂಡು ಮಕ್ಕಳು ನಮಗೂ ಇದ್ದಾರೆ, ಕೆಲವ್ರು ನಮ್ಗೇನಿಲ್ಲ ಸರ್ ಅಂತ, ನಿಮ್ಗೆ ಆಮೇಲೆ ಮುಂದೆ ಮಾಡ್ಕೋತೀವಿ ಬಂದು ಓಟ್ ಹಾಕಿ ಕೆಲಸ ಅಂತ ಹೇಳಿ. ನಿಮಗೂ ಬೇರೆ ತರ ಸೌಲಭ್ಯ ಮಾಡ್ತೀವಿ, ಬೇರೆ ತರ ಪಬ್ಲಿಕ್ ಹೇಳೋ ಸೌಲಭ್ಯ ಎಲ್ಲ ಬೇರೆ ತರ ಸೌಲಭ್ಯ ಮಾಡ್ಕೊಡ್ತೀವಿ. ನೀವು ದಯವಿಟ್ಟು ಓಟ್ ಹಾಕಿ ಕಾಂಗ್ರೆಸ್ ಪಕ್ಷದ ನಮ್ಮ ಹುಡುಗ, ನಮ್ಮ ಮಗ ಇದ್ದಾಗ ಅವನು ಸಣ್ಣ ಹುಡುಗ, ಅವ್ರು ಗೆಲ್ಸಿ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಂಡು ನನಗೆ 12,000 ಕೊಟ್ಟಿರಿ, ಇನ್ನೊಂದು 12,000 ಸೇರಿ 25,000 ಲೀಡ್ ಕೊಟ್ರೆ ನಮ್ಮ ಮರ್ಯಾದೆ ಉಳಿಸ್ತೀರಿ. ತಾವೆಲ್ಲ ನಮ್ಮ ರಾಮದುರ್ಗ ಮರ್ಯಾದೆ ಉಳಿಸ್ತೀರಿ ಅಂತ ತಿಳ್ಕೊಂಡು ನಾನು 2 ಮಾತು ಮುಗಿಸಿ ನಮಸ್ಕಾರ, ದೈವ.